ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು 26ನೇ ತಾರೀಕು ಡಿಸೆಂಬರ್, ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರ ಕನಸುಗಳು ಈಡೇರಲಿ ಅಂತ ಹೇಳಿ ಹಾರೈಸೋಣ. ಅದರ ಜೊತೆಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಯಾಗಿ ಬಾಳೋ ಹಾಗೆ ಹಾರೈಸಲಿ ಮತ್ತು ಹರಸಲಿ ಅಂತ ಪ್ರೇಮ ಮಾಡೋಣ. ಅದರ ಜೊತೆಗೆ ಎಂದಿನಂತೆ ಗುರುವಾರ ಆಗಿರೋದ್ರಿಂದ ಗುರುರಾಯರ ಗುರು ದತ್ತಾತ್ರೇಯರ ವಾರ ಆಗಿರೋದ್ರಿಂದ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ಅವರೆಲ್ಲರೂ ಕೂಡ ಶುಭವಾಗಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಕೆಲಸದ ಒಂದು ನಿಮಿತ್ತವಾಗಿ ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಾ ಇರ್ತಕ್ಕಂಥವ್ರಿಗೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥವ್ರಿಗೆ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳೋಣ. ಸೊ ನಿಮ್ಮೆಲ್ಲರ ನಿರೀಕ್ಷೆ ಫುಲ್ಫಿಲ್ ಆಗಲಿ ಅಂಥೇಳಿ ಹಾರೈಸ್ತಾ ಇದ್ದೀನಿ. ಅದರ ಜೊತೆಗೆ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಇದೆ. ಯಾವ ಮಟ್ಟಕ್ಕೆ ಅಂದರೆ ಬಹುಶಃ ನಾವು ದಾವಣಗೆರೆಯಲ್ಲಿ ಇದ್ವಾ ಅಥವಾ ಊಟಿಲಿದ್ದೀವ ಅಂತ ಗೊತ್ತಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ಚಳಿ ಅಂತಕ್ಕಂಥದ್ದು ಎಲ್ಲ ಕಡೆ ಇದೆ. ಸೊ ಹುಷಾರಾಗಿರಿ, ಬಿಸಿಯಾಗಿ ಊಟ ಮಾಡಿಕೊಂಡು ಆರೋಗ್ಯವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದರ ಜೊತೆಗೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಅದೇ ರೀತಿ ಕ್ರೀಡಾ ಸುದ್ದಿ ಏನಿದೆ ಅಂತಕ್ಕಂಥದ್ದನ್ನು ಕೂಡ ನೋಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬಾಕ್ಸಿಂಗ್ ಡೇ ಟೆಸ್ಟ್ ನಡೀತಾ ಇದೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ. ಸೊ ಭಾರತ ಏನಾದ್ರು ಟೆಸ್ಟ್ ಫೈನಲ್ಗೆ ಹೋಗಬೇಕು ಅಂದರೆ ಇದು ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಪಂದ್ಯ. ಈ ಪಂದ್ಯದಲ್ಲಿ ಮೊದಲು ಟಾಸನ್ನು ಗೆದ್ದಿರ್ತಕ್ಕಂಥ ಆಸ್ಟ್ರೇಲಿಯಾ ಬ್ಯಾಟಿಂಗನ್ನು ಆಯ್ದುಕೊಂಡು ಸರಿಸುಮಾರು 220 ರನ್ಗಳನ್ನು ಗಳಿಸಿದೆ. ಕೇವಲ 2 ವಿಕೆಟನ್ನು ಮಾತ್ರ ಕಳ್ಕೊಂಡಿದೆ. ಸೊ ಭಾರತದ ಬೌಲಿಂಗ್ ಇವತ್ತು ಅಷ್ಟು ಬಿಗಿಯಾಗಿ ಪರಿಣಾಮಕಾರಿಯಾಗಿ ಕಂಡಿಲ್ಲ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಅದೇ ರೀತಿ ನಮ್ಮ ದಾವಣಗೆರೆ ವಿಚಾರಕ್ಕೆ ಬರೋದಾದರೆ ವಿಶೇಷವಾಗಿ ಇದೇ 28ನೇ ತಾರೀಕಿನಿಂದ ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪ ಒಂದು ಪ್ರದರ್ಶನ ನಡೀತಾ ಇದೆ ನಮ್ಮ ಗಾಜಿನ ಮನೆಯಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಲೋಕಸಭೆಯ ಒಂದು ಮಾದರಿಯನ್ನು ಈ ಬಾರಿಯ ಫಲಪುಷ್ಪದಲ್ಲಿ ನಾವು ನೋಡ್ಬೋದು, ಫಲಪುಷ್ಪ ಪ್ರದರ್ಶನದಲ್ಲಿ ನೋಡ್ಬೋದು. ಸೊ ಹಾಗಾಗಿ 28ನೇ ತಾರೀಕಿನಿಂದ ಯಾರೆಲ್ಲ ಸಾಧ್ಯವಾಗುತ್ತೆ ದಯಮಾಡಿ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ವೀಕೆಂಡಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿ ಭೇಟಿ ಕೊಟ್ಟು ಬನ್ನಿ. ಸೊ ಮನಸ್ಸಿಗೆ ಅತ್ಯಂತ ಖುಷಿಯಾಗಿರ್ತಕ್ಕಂಥ ವಾತಾವರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಹೂಗಳನ್ನು ನೋಡ್ತಕ್ಕಂಥದ್ದೇ ಒಂದು ಸುಂದರ ಒಂದು ಸೊಬಗು. ಅದರಲ್ಲೂ ಕೂಡ ಆ ಹೂವಿನಲ್ಲೇ ಒಂದಷ್ಟು ಚಿತ್ರಗಳನ್ನು ಬರೆಸಿದಾಗ, ಆ ಹೂವಿನಲ್ಲೇ ಒಂದಷ್ಟು ಕಲಾಕೃತಿಗಳನ್ನು ಮಾಡಿದಾಗ ಅದನ್ನು ನೋಡೋದಕ್ಕಂತೂ ನಿಜಕ್ಕೂ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಮಿಸ್ ಮಾಡದೆ ಹೋಗಿ ಬನ್ನಿ. ಏಕೆಂದರೆ ನೀವು ಎಷ್ಟು ಸಾಧ್ಯವಾದಷ್ಟು ಜನ ಹೋಗಿ ಬರ್ತೀರಿ, ಆ ಫೋಟೋಸ್ಗಳನ್ನು ಎಲ್ಲರಿಗೂ ಶೇರ್ ಮಾಡ್ತೀರಿ, ಅದರಿಂದ ಇನ್ನಷ್ಟು ಜನ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾದಾಗ ಮಾತ್ರ ಈ ರೀತಿಯ ಕಾರ್ಯಕ್ರಮ ನೀವೆಲ್ಲ ಹೆಚ್ಚಾಗಿ ಸಂಖ್ಯೆಯಲ್ಲಿ ಹೋಗಿ ಬಂದಾಗ ಆ ಫೋಟೋಸ್ಗಳನ್ನು ಶೇರ್ ಮಾಡಿದಾಗ ಸೊ ಆ ಬೇರೆಯವರು ಕೂಡ ಆ ಒಂದು ಕುತೂಹಲದಿಂದ ಹೇಗಿದೆ ಅಂತ ನೋಡೋ ಕುತೂಹಲಕ್ಕೆ ಅಲ್ಲಿಗೆ ಹೋಗ್ತಾರೆ. ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಭೇಟಿ ನೀಡಿದಾಗ ಜಿಲ್ಲಾಡಳಿತಕ್ಕೂ ಕೂಡ ಒಂದು ಖುಷಿ ಆಗತ್ತೆ. ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಜನ ಸದಭಿರುಚಿಯಿಂದ ಬಂದು ನೋಡ್ತಾರೆ ಅಂತ ಅವ್ರಿಗೆ ಅನ್ನಿಸಿದಾಗ ಖಂಡಿತ ಕೇವಲ ಪುಷ್ಪ ಪ್ರದರ್ಶನ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾನು ಆವಾಗಲೇ ಹೇಳಿದ್ದೀನಿ, ನಿನ್ನೆನೂ ಕೂಡ ಹೇಳಿದ್ದೀನಿ, ಯೋಜನೋತ್ಸವ ನಡೀತಾ ಇದೆ ಇದೇ ಜನವರಿ 4 ಮತ್ತು 5ರಂದು. ಸೊ ವಿಶೇಷವಾಗಿ ಈ ರೀತಿಯ ಕಾರ್ಯಕ್ರಮಗಳು ಆಗಿಂದಾಗೆ ನಡೀತಾ ಇರಬೇಕು. ಒಂದಷ್ಟು ಕ್ರೀಡಾ ಸ್ಫೂರ್ತಿ ಇದ್ದರೆ ಒಂದಷ್ಟು ಮನರಂಜನೆ, ಒಂದಷ್ಟು ಆರೋಗ್ಯಕ್ಕೆ ಅಗತ್ಯ ಇರತಕ್ಕಂಥ ಮಾಹಿತಿಗಳು ಕೂಡ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆ ಸಮಾರಂಭಗಳಲ್ಲಿ ವ್ಯಕ್ತ ಆಗ್ತವೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಅದಾದರ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಒಂದು ಪುಟ್ಟ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕರೆ ಮಾಡುವಾಗ ಟಿ ವಿಯನ್ನು ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ನೀವು ಟಿ ವಿಯನ್ನು ನೋಡ್ತಾ ಮಾತಾಡಿದ್ರು ಕೂಡ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡೋದು ದಯವಿಟ್ಟು ಮರಿಬೇಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮಲ್ಲಿಗೆ ತಲುಪೋದಕ್ಕೆ ಕನಿಷ್ಠ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನಾನು ಮಾತಾಡಿದ್ದು ನೀವು ಟಿ ವಿಯಲ್ಲಿ ನೋಡಿದಾಗ ತಡವಾಗಿ ಕೇಳಿಸುತ್ತೆ. ಹಾಗಾಗಿ ಟಿ ವಿಯನ್ನು ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಪ್ರಶ್ನೋತ್ತರಗಳಿಗೆ ಉತ್ತರಿಸುವಾಗ ತಾವು ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೋಬೇಡಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿಲ್ಲ ಅಥವಾ ಅವ್ರಿಗೆ ಅವಕಾಶ ಸಿಗಲಿಲ್ಲ ಅಂದ ತಕ್ಷಣ ಅವ್ರು ಬೇಜಾರಾಗಿ ಸುಮ್ಮನಾಗ್ಬಿಡ್ತಾರೆ. ಹಾಗಾಗಿ ಯಾರಿಗೂ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಸಮಯ ತೆಗೆದುಕೋಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೂ ನಿಮಗೆಲ್ಲರಿಗೂ ಗೊತ್ತಿದೆ ಈ ಸಾಯಂಕಾಲ ಕಾರ್ಯಕ್ರಮ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಕೂಡ ಆಗುತ್ತೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾವು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಕುಟುಂಬದ ಜೊತೆ ಕುಳಿತುಕೊಂಡು ಈ ಕಾರ್ಯಕ್ರಮ ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಎಲ್ಲರೂ ಕೂಡ ಶೇರ್ ಮಾಡಿ. ಸೊ ಇನ್ನಷ್ಟು ಜನ ನಿಮ್ಮ ಒಂದು ಮನಸ್ಸಿನ ಅಭಿಪ್ರಾಯಗಳನ್ನು ನೀವು ಮುಕ್ತವಾಗಿ ಅಲ್ಲಿ ನಮಗೆ ತಿಳಿಸ್ಬೋದು. ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿಯ ಆರೋಗ್ಯದ ಮಾಹಿತಿಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಿ ಅಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮ
ಮನಸ್ಸಿಗೆ ನಿಮ್ಮ ಅಭಿರುಚಿಗೆ ತಕ್ಕಂತಹ ಕಾರ್ಯಕ್ರಮಗಳನ್ನು ಒಂದು ಹೆಲ್ತ್ ಟಿಪ್ಸ್ಗಳನ್ನು ನೀಡೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಪ್ರೀತಿಯಿಂದ ಆರಂಭ ಮಾಡ್ತಾ ಏನು ವಿಚಾರಗಳಿದೆ ಅನ್ನೋದನ್ನು ಕ್ವಿಕ್ಕಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂಥೇಳಿ. ಸೊ ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಅವಳಿ ನಗರಗಳಾಗಿರ್ತಕ್ಕಂಥ ಹುಬ್ಬಳ್ಳಿ ಮತ್ತು ಧಾರವಾಡ, ನಮ್ಮ ಮುಕುಟ ಅಂತಲೇ ಹೇಳ್ಬೋದು ಬೆಳಗಾವಿ, ಅದೇ ರೀತಿ ನಮ್ಮ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಬೆಂಗಳೂರು, ಅದೇ ರೀತಿ ನಮ್ಮ ಕೋಸ್ಟಲ್ ಏರಿಯಾ ಆಗಿರ್ತಕ್ಕಂಥ ಮಂಗಳೂರು. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ನಮ್ಮ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಯಾವುದು? ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಿನ್ನೆ ನಮ್ಮ ಕರ್ನಾಟಕದ ಪಾಲಿಗೆ ಒಂದು ಅತ್ಯಂತ ಕೆಟ್ಟ ದಿವಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಭಾರತಕ್ಕೂ ಕೂಡ ತುಂಬ ಬೇಸರದ ವಿಚಾರ. ನಮ್ಮ ವಿಶೇಷವಾದ ಆರ್ಮಿಯ ಒಂದು 4 ಜನ ಸೋಲ್ಜರ್ಸ್ಗಳು ಹೋಗ್ತಾ ಇದ್ದಂತಹ ವಾಹನ ಅಪಘಾತವಾಗಿ ಒಂದೇ ದಿನ ಕರ್ನಾಟಕದ ಮೂಲದ 4 ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಒಂದು ಕರೆ ಬರ್ತಾ ಇದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಸಿದ್ಧಲಿಂಗೇಶ್ ಅವ್ರು ಕರೆ ಮಾಡ್ತಿರೋ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸಿದ್ಧಲಿಂಗೇಶ್ ಸರ್. ಸರ್ ಇಲ್ಲ ಸರ್, ಇನ್ಮೇಲೆ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಏಕಾದಶಿ ಸರ್. ಹೌದು ಹೌದು ಸರ್. ಸರ್ ತಮ್ದಾಯ್ತಾ ಟಿಫಿನ್ನು? ಆಯ್ತು ಸರ್. ಓಕೆ ಸರ್, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಬೆಳಗಿನ ಶುಭೋದಯ ಎಲ್ಲ ವೀಕ್ಷಕರಿಗೆ. ಓಕೆ ಓಕೆ, ಖಂಡಿತ ಸರ್, ಖಂಡಿತ. ಕೂಡ ಹೌದು, ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸೋಣ. ಇವತ್ತು ದಿನ ವಿಶೇಷವನ್ನ ನೋಡೋದಾದ್ರೆ ಇವತ್ತು ವೀರ್ ಬಾಲ್ ದಿವಸ್ ಇದೆ ಸರ್, ವಿಶೇಷವಾಗಿ. ಸೊ ಯಾರೆಲ್ಲ ಯಂಗ್ಸ್ಟರ್ಸ್ಗಳು ಇರ್ತಾರೆ ಅವರು ಎಷ್ಟೋ ಜನ ನಮಗೆ ಗೊತ್ತಿಲ್ಲದೇನೆ ತಮ್ಮ ಒಂದು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿರ್ತಾರೆ. ಚಿಕ್ಕ ಮಕ್ಕಳು ಯಾವುದೋ ಒಂದು ಇನ್ನೊಂದು ತನ್ನ ಸ್ನೇಹಿತನನ್ನು ಬಿದ್ದಾಗ ಕಾಪಾಡಿರ್ತಕ್ಕಂಥದ್ದಾಗಿರ್ಬೋದು, ನಾಯಿಯಿಂದ ಪ್ರಾಣಿಗಳಿಂದ ರಕ್ಷಿಸೋದಾಗಿರ್ಬೋದು. ಎಷ್ಟೋ ಜನ ಹಾವನ್ನು ಹಿಡಿದು ದೂರ ಬಿಸಾಕಿರೋದಂತಿದೆ, ತನ್ನ ತಂಗಿನ ಅಥವಾ ತಮ್ಮನಿಗೆ ಕಡಿಯಕ್ಕೆ ಬರುತ್ತೆ ಅಂದಾಗ. ಆ ಥರ ಪುಟ್ಟ ಮಕ್ಕಳ ಒಂದು ವೀರ ಒಂದು ಯಶಸ್ಸನ್ನು ಸಂಭ್ರಮ ಮಾಡಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ವೀರ ಬಾಲ್ ದಿವಸ್ ಅಂತ ಹೇಳಿ ಸಂಭ್ರಮಾಚರಣೆ ಮಾಡುತ್ತೆ. ಹೌದು ಹೌದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಓಕೆ ಓಕೆ, ನೋ ಇಶ್ಯೂಸ್ ಸರ್, ನೋ ಇಶ್ಯೂಸ್. ಸೊ ನಿಮ್ಮ ಒಂದು ಚಿಕ್ಕಂದಿನ ದಿನಗಳಲ್ಲಿ ನೀವು ಯಾರಿಗಾದ್ರೂ ಸಹಾಯ ಮಾಡಿದ್ದು ಆ ಥರ ಏನಾದ್ರು ನೆನಪಿದೆಯಾ ಸರ್? ಮಾಡಿದೀವಿ ಸರ್, ಖಂಡಿತ ಸರ್. ಶಾಲೆ ಮಟ್ಟದಲ್ಲಿ ಮಾಡಿದೀವಿ ಸರ್, ಕಾಲೇಜ್ ಲೆವೆಲ್ ಇಲ್ಲ ಸರ್. ಓಕೆ ಓಕೆ, ಹಾ ಓಕೆ, ಮಾಡಿದೀವಿ ಸರ್, ನೆನಪು ಬರಲ್ಲ ಸರ್ ಬೇಗ. ಓಕೆ ಓಕೆ, ನಮ್ಮ ಜೊತೆ ಏನಾದ್ರು ಶೇರ್ ಮಾಡ್ಬೋದಾ ಸರ್ ಆ ಥರ ಯಾವ್ದಾದ್ರು ಇನ್ಸಿಡೆಂಟ್ ನೆನಪಿದ್ರೆ? ಅಂದ್ರೆ ಈಗೇನೋ ಆಗುತ್ತೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಒಂದು ಜೀವಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ನಾವು ನಮ್ಮ ಪ್ರಾಣದ ಹಂಗನ್ನ ತೊರೆದು ಕಾಪಾಡಿರ್ತೀವಿ. ಆ ತರ ಯಾವ್ದಾದ್ರು ಇನ್ಸಿಡೆಂಟ್ಸ್ ಇದ್ರೆ ಇನ್ಸಿಡೆಂಟ್ ನಡೆದಿಲ್ಲ ಸರ್, ಮೈನರ್ ನಡೆದಿರೋ ಅಷ್ಟೇ ಸರ್. ಓಕೆ ಓಕೆ ಓಕೆ, ಸೊ ಒಳ್ಳೇದಾಗ್ಲಿ ಸರ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಬೆಳಗಾವಿ ಅನ್ಕೋತೀನಿ ಸರ್. ಬೆಳಗಾವಿನ? ಶೋರಾ? ಮೊದ್ಲು ಹುಬ್ಳಿ ಧಾರವಾಡ ಇತ್ತು ಸರ್, ಸ್ಪ್ಲಿಟ್ ಆಗಿದೆ ಅಲ್ವಾ ಇವಾಗ. ಹೌದು, ಹಾಗಾಗಿ ಬೆಳಗಾವಿ ಮುಂದೆ ಬಂದಿದೆ ಅನ್ಸುತ್ತೆ ಸರ್. ಬೆಂಗಳೂರಿಗಿಂತ ದೊಡ್ಡದಾ ಬೆಳಗಾವಿ? ಹ್ಞೂ ಸರ್, ರಾಮನಗರ ಎಲ್ಲ ಸೇರ್ತದೆ ಸರ್ ಅದಕ್ಕೆ. ರಾಮನಗರ ಈ ಕಡೆ ದಾಂಡೇಲಿ ಗಿಡೇಲಿ ಎಲ್ಲ ಬರುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ, ಹಾಗಾಗಿ ಅದೇ ಅನ್ಕೋತೀನಿ. ಶೋರಾ? ಹಾ ಸರ್, ಅದೇ ಅನ್ಕೋತೀನಿ. ಎಸ್ ಎಸ್, 100% ಸರ್, ಬೆಳಗಾವಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, ನಮ್ಮ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಎಲ್ಲರೂ ಬೆಂಗಳೂರು ದೊಡ್ಡದು ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ವಿಸ್ತೀರ್ಣದಲ್ಲಿ ನಾವು ತಗೊಂಡಾಗ ನೀವು ಹೇಳ್ದಂಗೆ ರಾಮನಗರ ಇರ್ಬೋದು, ದಾಂಡೇಲಿ ಇರ್ಬೋದು, ಆ ಭಾಗಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಏರಿಯಾಗಳು. ಸೊ ಅದನ್ನೆಲ್ಲ ಕಿತ್ತೂರು, ಖಾನಾಪುರ ಅವೆಲ್ಲ ತಗೊಂಡಾಗ ಬೆಳಗಾವಿ ಇಸ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ ಹ್ಯಾಸ್ ಕಂಪೇರ್ ಟು ಬ್ಯಾಂಗ್ಳೂರು. ವಿಸ್ತೀರ್ಣ ಕಂಪೇರ್ ಏನಂದ್ರಿ ಸರ್? ಮೊದಲು ಹುಬ್ಳಿ ಧಾರವಾಡ ಇತ್ತು ಸರ್, ಮೊದ್ಲು ಅನ್ಕೋತೀನಿ. ಇಲ್ಲ, ಹುಬ್ಳಿ ಧಾರವಾಡ ಇರ್ಲಿಲ್ಲ. ಆಕ್ಚುಲಿ ಏನಂದ್ರೆ ಹುಬ್ಳಿ ಧಾರವಾಡ ಅದು ಈಗಲೂ ಕೂಡ ಅದನ್ನ ಜಾಯಿಂಟ್ ಆಗಿ ಕನ್ಸಿಡರ್ ಮಾಡ್ತಾರೆ, ಸಪರೇಟ್ ಜಿಲ್ಲೆ ಅಂತೇನಿಲ್ಲ ಅದು. ಅಲ್ಲ ಸರ್, ಗದಗ ಗಿದಗೆಲ್ಲ ಸೇರಿ ಒಂದು ಜಿಲ್ಲೆ ಆಗಿತ್ತು ಸರ್ ಮೊದಲು. ಹೌದು ಹೌದು ಹೌದು, ಈಗ ಗದಗ ಸಪರೇಟ್ ಆಗಿದೆ. ಎಸ್ ಎಸ್, ಎಲ್ಲ ಓಡಾಡಿದೀವಿ ಸರ್, ಆ ಕಡೆ ಭಾಗದಲ್ಲೆಲ್ಲ ದಾಂಡೇಲಿ ಗಿಂಡೇಲಿ, ರಾಮನಗರ, ಬೆಳಗಾವಿ ಆ ಕಡೆ ಎಲ್ಲ. ಓಕೆ ಓಕೆ, ಒಂದು ಐಡಿಯಾ ಇತ್ತು ಸರ್, ವಿಸ್ತೀರ್ಣ ದೊಡ್ಡದು ಅಂತ ಹೇಳಿ ನಾನು ಉತ್ತರ ಕೊಟ್ಟೆ ಸರ್. ಎಸ್ ಎಸ್, ರೈಟ್ ಆನ್ಸರ್ ಸರ್, ರೈಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ನಮಸ್ತೆ ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಿನ್ನೆ ನಾನು ಆಗಲೇ ಹೇಳ್ತಾ ಇದ್ದೆ, ಸೊ ತುಂಬ ನೋವಿನ ವಿಚಾರ ಏನು ಅಂದರೆ, ನಮ್ಮ ಪ್ರೀತಿಯ ಭಾರತೀಯ ಸೋಲ್ಜರ್ಸ್ಗಳು 4 ಜನ ನಿನ್ನೆ ಒಂದೇ ಒಂದು ಇದರಲ್ಲಿ
ಇದು ಆಗಿದ್ದು ತುಂಬ ನೋವು ಆಯಿತು. ನಮ್ಮೆಲ್ಲರೂ ಕೂಡ ನಿಜಕ್ಕೂ ಅದು ದೊಡ್ಡ ನಷ್ಟ ಅಂತ ಹೇಳ್ಬೋದು. ಏಕೆಂದರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂಥ ಒಂದು ಘಟನೆ ನಡೀಬೋದು ಅಂಥೇಳಿ. ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಆದರೂ ಕೂಡ ಲಾಸ್ ಇಸ್ ಅ ಬಿಗ್ ಲಾಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿಹೌ ಒಂದನ್ನು ಹೇಳ್ಬೋದು. ಸೊ ನಮ್ಮೆಲ್ಲ ಭಾರತೀಯರ ಆತ್ಮಕ್ಕೆ, ಅಂದರೆ ಆ ವೀರ ಯೋಧರ ಆತ್ಮಕ್ಕೆ ಶಾಂತಿ ಕೊಡಲಿ ಆ ಭಗವಂತ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಯಾವತ್ತೂ ಇಂಥ ಒಂದು ದುರ್ಘಟನೆ ನಡೆದೇ ಇರಲಿ ಅಂಥೇಳಿ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ. ಮುಂದಿನ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ ಅಂತಕ್ಕಂಥದ್ದು. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ ಅಂಥೇಳಿ 4 ಜನ ಚಕ್ರವರ್ತಿಗಳ ಹೆಸರನ್ನ ಹೇಳ್ತಾ ಇದ್ದೀನಿ. ಸೊ ನೀವು ಆಪ್ಷನ್ಸನ್ನು ಚೂಸ್ ಮಾಡಿ ಹೇಳಬೇಕು. ಮೊದಲನೇದು ಚಾಲುಕ್ಯ, 2ನೇದು ಹರ್ಷವರ್ಧನ, 3ನೇದು ಅಶೋಕ, 4ನೇದು ಟಿಪ್ಪು ಸುಲ್ತಾನ್. ಯಾರು ಈ ಒಂದು ಬ್ರಹ್ಮಗಿರಿ ಶಾಸನಕ್ಕೆ ಒಡೆಯರು ಅಂತಕ್ಕಂಥದ್ದನ್ನು ನೀವು ಉತ್ತರವನ್ನು ಹೇಳಬೇಕು. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಹೇಳ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನು ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ತುಂಬ ಜನರಿಗೆ ಇದು ಯಾರೆಲ್ಲ 1970ಸಲ್ಲಿ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಯಾರು ತುಂಬ ಕಡಿಮೆ ಬಳಸ್ತಾ ಇರ್ಬೋದು ಅಂತ ಅನಿಸುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ಟಾಂಪ್ ಬಗ್ಗೆ. ಯಾಕೆ ಸ್ಟಾಂಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸ್ಟಾಂಪನ್ನು ನನ್ನ ಒಬ್ಬರು ಸ್ನೇಹಿತರು ಕಳಿಸಿದ್ರು. ಇದು 1970ಸ್ಗೆ ಸಂಬಂಧಪಟ್ಟಂಥ ಸ್ಟಾಂಪ್. ಏನಪ್ಪ ಇದರಲ್ಲಿ ಅಂಥ ವಿಶೇಷತೆ ಅಂದರೆ, ನಾವು ಭಾರತೀಯರು ಮೂರ್ಖರು ಅಂತ ಹೇಳಬೇಕಾ ಅಥವಾ ದಡ್ರು ಅಂತ ಹೇಳಬೇಕಾ ಅಥವಾ ತುಂಬ ಉದಾರಿಗಳು ಅಂತ ಹೇಳಬೇಕಾ ಗೊತ್ತಿಲ್ಲ. ಏಕೆಂದರೆ ಸರಿಸುಮಾರಾಗಿ 5 ವರ್ಷಗಳ ಕಾಲ 1970ರಿಂದ 1975ರವರೆಗೆ ಎಲ್ಲರೂ ಕೂಡ ಪೋಸ್ಟ್ ಆಫೀಸ್ನಲ್ಲಿ ನಾವು ಒಂದು ಪತ್ರಕ್ಕೆ ಸ್ಟಾಂಪ್ ಹಚ್ಚಿ ಕಳಿಸುವಾಗ 25 ಪೈಸೆ ಸ್ಟಾಂಪ್ ಆವಾಗ ಯೂಸ್ ಮಾಡ್ತಾಯಿದ್ರು. ಅದರ ಜೊತೆಗೆ 5 ಪೈಸೆ ಸ್ಟಾಂಪನ್ನು ಬಾಂಗ್ಲಾದೇಶದ ರಿಲೀಫ್ ಫಂಡಾಗಿ ನಾವೆಲ್ಲರೂ ಕೂಡ ಕಟ್ಟಿದ್ದೀವಿ. ಯಾರೆಲ್ಲ 1970 to 75 ಪೋಸ್ಟ್ಗಳನ್ನು ಕಳಿಸಿದಿರಲ್ವ, ಆ 5 ವರ್ಷಗಳ ಕಾಲ ಎಲ್ಲ ಭಾರತೀಯರು ಕಟ್ಟಿದ್ದಾರೆ. ಅದರ ಬಗ್ಗೆ ಮಾತಾಡಿ ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಮಾತಾಡ್ತಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ ಮೇಡಮ್? ಆಯ್ತು ಸರ್. ಓಕೆ. ಸೊ ಇವತ್ತು ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಮೇಡಮ್? ಇಲ್ಲ ಸರ್. ಓಕೆ. ಇವತ್ತು ವಿಶೇಷವಾಗಿ ವೀರ ಬಾಲ ದಿವಸ್ ಇದೆ, ಅದರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ ಸರ್? ವೀರ ಬಾಲ ದಿವಸ್ ಅಂತ. ವೀರ ಬಾಲ ದಿವಸ ಅಂತ. ಅಂದರೆ ಈ ಚಿಕ್ಕ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನ ತೊರೆದು ತಮ್ಮ ತಮ್ಮಂದ್ರನ್ನ, ಅಣ್ಣಂದ್ರ ಅಥವಾ ತಮ್ಮ ಸಹಪಾಠಿಗಳನ್ನ, ಸ್ನೇಹಿತರನ್ನ ಬದುಕಿಸಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇರುತ್ತೆ. ಸೊ ಹಾಗಾಗಿ ಆ ಮಕ್ಕಳಿಗೋಸ್ಕರ ಆ ಮಕ್ಕಳ ಒಂದು ನೆನಪಿಗೋಸ್ಕರ ಮಾಡ್ತಕ್ಕಂಥ ಒಂದು ಸಂಭ್ರಮಾಚರಣೆ ಅಂತ ಹೇಳ್ಬೋದು, ವೀರ ಬಾಲ ದಿವಸ್ ಅಂತ ಹೇಳಿ. ಸೊ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅಂದ್ರೆ ಏನಂದ್ರೆ ಅವ್ರ ದೇಶಕ್ಕೋಸ್ಕರ ಪ್ರಾಣ ಅರ್ಪಣೆ ಮಾಡಿರ್ತಾರೆ. ದೇಶಕ್ಕೋಸ್ಕರ ಅಲ್ಲ, ಅವ್ರಿಗೊಂದು ಒಂದು ಶ್ರದ್ಧಾಂಜಲಿ ಅರ್ಪಿಸೋದು. ಅವ್ರ ಕುಟುಂಬಕ್ಕೆಲ್ಲ ಒಂದು ಹೇಳಿ ಒಳ್ಳೆ ಅವ್ರ ಕುಟುಂಬಕ್ಕೆಲ್ಲ ದುಃಖ ಬರ್ಸೋ ಶಕ್ತಿ ಕೊಟ್ಟಿರ್ಲಿ ದೇವ್ರು ಅಂತಂದೇಳಿ ಕೇಳ್ಕೋಬಹುದು ಸರ್. ಆದ್ರೆ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಮುಖ್ಯ ಸರ್. ಅವ್ರು ದೇಶಕ್ಕೋಸ್ಕರ ಪ್ರಾಣ ಅರ್ಪಣೆ ಮಾಡಿರ್ತಾರೆ ಅಂತಂದ್ರೆ ಅವರಿಗೆ ಒಂದು ನಮ್ಮ ಮೌನವನ್ನು ಸಲ್ಲಿಸ್ಬೋದಷ್ಟೇ ಸರ್, ಶ್ರದ್ಧಾಂಜಲಿ ಸಲ್ಲಿಸ್ಬೋದಷ್ಟೇ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೊ ಯಾವುದಾದ್ರು ರೆಸಿಪಿ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀರಾ? ರೆಸಿಪಿ ಅಂದ್ರೆ ಒಂದು ಚುರುಮುರಿ ಹೇಳ್ಕೊಡ್ತೀನಿ ಸರ್. ಚುರುಮುರಿ? ಓಕೆ ಓಕೆ, ಹೇಳ್ಕೊಡಿ ಮ್ಯಾಮ್. ಟೊಮಾಟೊ, ಈರುಳ್ಳಿ ಸಣ್ಣದಾಗಿ ಇಟ್ಕೊಂಡ್ಬಿಟ್ಟು ಕ್ಯಾರೆಟ್ ತುರ್ಕೋಬೇಕು, ಕೊಬ್ಬರಿ ತುರ್ಕೋಬೇಕು, ಸ್ವಲ್ಪ ಉಪ್ಪು, ಖಾರದ ಪುಡಿ, ಕ್ಯಾರೆಟ್, ಟೊಮಾಟೊ, ಕೊಬ್ಬರಿ ತುರಿ, ಈರುಳ್ಳಿ ಎಲ್ಲದನ್ನು ಹಾಕಿ ಹಸಿದು ಹಾಕಿ ಕಲಸಿ ಹಾಗೆ ತಿನ್ನೋದು ಚೆನ್ನಾಗಿರುತ್ತೆ. ಓಕೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಥರ ಒಂಥರ ಚೆನ್ನಾಗಿರುತ್ತೆ ಅಂತೀರಾ? ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಎಸ್. ಸೊ ಯಾರಿಗೆಲ್ಲ ಸಾಧ್ಯವಾಗತ್ತೆ ಈ ಒಂದು ಚುರುಮುರಿಯನ್ನು ಟ್ರೈ ಮಾಡಲಿ ಅಂತ ಕೂಡ ನಾನು ವಿಶ್ ಮಾಡ್ತಾ ಇದ್ದೀನಿ. ಎಸ್. ಸೊ ಇವತ್ತೇನಾದ್ರು ಸ್ಪೆಷಲ್ಲಾಗಿ ರಾಯರ ಮೇಲೆ ಏನಾದ್ರು ಅಥವಾ ದತ್ತಾತ್ರೇಯ ಮೇಲೆ ಭಕ್ತಿಗೀತೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಪ್ರಶ್ನೆ ಇಲ್ಲ ಸರ್. ಇದೆ, ಪ್ರಶ್ನೆ ಇದೆ, ಕೇಳ್ತಾ ಇದ್ದೀನಿ ಮೇಡಮ್, ಕೇಳ್ತಾ ಇದ್ದೀನಿ. ಎಸ್. ಪ್ರಶ್ನೆ ಏನು ಅಂದರೆ, ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ ಅಂಥೇಳಿ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಚಾಲುಕ್ಯ, ಹರ್ಷವರ್ಧನ, ಅಶೋಕ,
ಟಿಪ್ಪು ಸುಲ್ತಾನ್? ಮೋಸ್ಟ್ಲಿ ಟಿಪ್ಪು ಸುಲ್ತಾನ್ ಇರ್ಬೋದು ಸರ್, ಗೆಸ್. ಓಕೆ, ಒಂದು ವೇಳೆ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಉತ್ತರ ತಪ್ಪು ಆದರೆ ಯಾವುದನ್ನು ಗೆಸ್ ಮಾಡ್ತೀರಿ ಮೇಡಮ್? ಎರಡನೇ ಆಪ್ಷನ್ ಅಶೋಕ, ಮತ್ತೆ ಯಾವ್ದಿದೆ ಸರ್? ಹರ್ಷವರ್ಧನ, ಚಾಲುಕ್ಯ. ಹರ್ಷವರ್ಧನ, ಚಾಲುಕ್ಯ. ಮೋಸ್ಟ್ಲಿ ಚಾಲುಕ್ಯ ಇರ್ಬೋದು ಅಷ್ಟೇ, ಗೊತ್ತಿಲ್ಲ ಸರ್. ಚಾಲುಕ್ಯನಾ? ಓಕೆ, ಅನಂತರದಲ್ಲಿ ಉತ್ತರವನ್ನು ಹೇಳ್ಬಿಡ್ತೀನಿ, ನಾನೇ ಉತ್ತರ ಹೇಳ್ಬಿಡ್ತೀನಿ. ಇನ್ನೊಂದು ಆಪ್ಷನ್ಸ್ ಕೊಡ್ತೀನಿ, ಹೋಗಲಿ. ಹರ್ಷವರ್ಧನ, ಅಶೋಕ, ಎರಡು ಆಪ್ಷನ್ ಇದೆ, ಯಾವುದನ್ನು ಚೂಸ್ ಮಾಡ್ತೀರಿ? ಹರ್ಷವರ್ಧನ ಇರ್ಬೋದು ಸರ್, ಗೊತ್ತಿಲ್ಲ. ಹೌದಾ? ಓಕೆ, ಇದಕ್ಕೆ ಸರಿ ಉತ್ತರ ಅಶೋಕ. ಅಶೋಕ ಚಕ್ರವರ್ತಿ ಈ ಒಂದು ಬ್ರಹ್ಮಗಿರಿ ಶಾಸನಕ್ಕೆ ಆ್ಯಕ್ಚುಲಿ ಆ ಪ್ರಶ್ನೆಯಲ್ಲೇ ಒಂದು ಅರ್ಧ ಉತ್ತರ ಇದೆ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ ಅಂತೇಳಿ. ಆ್ಯಕ್ಚುಲಿ ಅಶೋಕನಿಗೆ ಚಕ್ರವರ್ತಿ ಅಂತ ಕರೀತಾರೆ, ಚಾಲುಕ್ಯನಿಗೆ ಮತ್ತು ಹರ್ಷವರ್ಧನಿಗೆ ಚಕ್ರವರ್ತಿ ಅಂತ ಎಲ್ಲೂ ಕರೆದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಮೇ ಬಿ ಕರೆದಿರ್ಬೋದು. ಅದೇ ರೀತಿ ಟಿಪ್ಪು ಸುಲ್ತಾನ್ ಕೂಡ ಯಾವತ್ತು ಚಕ್ರವರ್ತಿ ಅಂತ ಕರೆದಿಲ್ಲ. ಸೊ ಹಾಗಾಗಿ ಅಶೋಕನಿಗೆ ಮಾತ್ರ ಚಕ್ರವರ್ತಿ ಅಂತ ಕರೆದಿರೋದು ನನಗೆ ನೆನಪು. ಮೇ ಬಿ ಬೇರೆಯವ್ರಿಗೆ ಕರೆದಿರ್ಬೋದೇನೋ. ಹಾಗಾಗಿ ಸೊ ಅದರಲ್ಲೇ ಅರ್ಧ ಉತ್ತರ ಇತ್ತು. ಎನಿಹೋ ಪ್ರಯತ್ನವನ್ನು ಮಾಡಿದ್ರಿ. ಧನ್ಯವಾದಗಳು ಮಾ ಕಾರ್ಯ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಒಳ್ಳೆಯದಾಗಲಿ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂಥೇಳಿ. ಸೊ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ತಾನೇ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಸಂಸದರು ಆಯ್ಕೆಯಾಗಿದ್ದಾರೆ ಅಂತಾನು ಕೇಳ್ಬೋದು. ಅಥವಾ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು, ಸ್ಥಾನಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು 27, ಎರಡನೇದು 29, ಮೂರನೇದು 28, ನಾಲ್ಕನೇದು 25. ನೋಡೋಣ ಇದು ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು 4 ಆಪ್ಷನ್ಸ್ ಹೇಳ್ತಾ ಇದ್ದೀನಿ. 27, 29, 28, 25. ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ ಅಂತ. ಗೌರಮ್ಮ, ಎಲ್ಲಿಂದಮ್ಮ ಕರೆ ಮಾಡ್ತಾ ಇರೋದು? ಸಂತೆಬೆನ್ನೂರಿಂದ. ಸಂತೆಬೆನ್ನೂರಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಮೊನ್ನೆ ಹೇಳಿದ್ದೆಲ್ಲ ಸರ್, ನಮ್ಮ ಮೊಮ್ಮಗಳದ್ದು ಬರ್ತಡೇ ಐತೆ ಈ ತಿಂಗಳು ಎಂಡು 31ಕ್ಕೆ ಅಂತ. ಹೌದು. ಇವತ್ತು ಅದೇ ಏಕಾದಶಿ ಅಂತ ಅಂದ್ರಲ್ಲ, ಮರ್ತಿತ್ತು. ಬೆಳಿಗ್ಗೆ ಇನ್ನು ಸ್ನಾನ ಪೂಜೆ ಆಗಿರ್ಲಿಲ್ಲ ಸರ್. ಟೀ ಕುಡಿದ್ಬಿಟ್ಟಿದ್ದೆ, ಏನು ಆಗಲ್ಲ ಸರ್? ನಡೆಯುತ್ತಮ್ಮ. ಆ್ಯಕ್ಚುಲಿ ಏನು ಅಂದರೆ, ಅವು ಉಪವಾಸಗಳಲ್ಲಿ 3 ಥರ ಉಪವಾಸವನ್ನು ಮಾಡ್ಬೋದು. ಒಂದು ನಿರಾಹಾರ ಉಪವಾಸ, ಅಂದರೆ ಯಾರಿಗೆ ಸಾಧ್ಯವಿದೆ ಅವರು ನೀರನ್ನು ಕೂಡ ತೆಗೆದುಕೊಳ್ಳದೆ ಮಾಡ್ತಾರೆ. ಎರಡನೇದು ನೀರು ಅಥವಾ ಹಾಲನ್ನು ತೆಗೆದುಕೊಂಡು ಮಾಡ್ತಕ್ಕಂಥದ್ದು. ಸೊ ಯಾರಿಗೆ ಉಪವಾಸ ಸಂಪೂರ್ಣವಾಗಿರ್ಲಿಕ್ಕಾಗಲ್ಲ ಅವ್ರು ಆ ಥರ ಮಾಡ್ಬೋದು. ಇನ್ನು 3ನೇ ಆಪ್ಷನ್ಸು ಕೂಡ ಇದೆ. ಯಾರಿಗೆ ಬರೀ ನೀರು ಅಥವಾ ಹಾಲು ತೊಗೊಂಡಿರೋಕ್ಕಾಗಲ್ಲ ಅವರಿಗೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಅವಲಕ್ಕಿಯನ್ನು ತೆಗೆದುಕೊಂಡು ಅವರು ಉಪವಾಸ ವ್ರತಾಚರಣೆ ಮಾಡ್ಬೋದು ಅಂಥೇಳಿ. ಏಕೆಂದರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಸ್ತು ಅಂದರೆ ಅವಲಕ್ಕಿ. ತನ್ನ ಸ್ನೇಹಿತ ಸುಧಾಮ ಆತನಿಗೆ ತೆಗೆದುಕೊಂಡು ಬಂದಿರ್ತಾನೆ ಪ್ರೀತಿಯಿಂದ. ಹಾಗಾಗಿ ಏಕಾದಶಿಯಂದು ಯಾರು ಬೇಕಾದರೂ ಉಪವಾಸವನ್ನು ಈ ಅವಲಕ್ಕಿಯನ್ನು ತಿಂದು ಮಾಡ್ಬೋದು ಅಂತ ಹೇಳಲಾಗಿದೆ. ಅಲ್ಲ, ಈಗ ನೀವು ಟಿವಿಯಲ್ಲಿ ಹೇಳಿದ್ಮೇಲೆ ನಮಗೂ ಗೊತ್ತಾಗಿತ್ತು, ಅಲ್ಲಿ ಗೊತ್ತೇ ಆಗಿಲ್ಲ ನನಗೆ. ಇರ್ಲಿ ಏನು ಚಿಂತೆ ಮಾಡಬೇಡಿ. ಬೆಳಿಗ್ಗೆನಲ್ಲಿ ಟೀ ಕುಡ್ದ್ಬಿಟ್ಟಿದೆ, ಮರ್ತೋಗಿತ್ತು. ಈಗ ಹೇಳಿದ್ಮೇಲೆ ಅದಕ್ಕೆ ಕುಡ್ದಿದ್ನೆಲ್ಲ ಅದಕ್ಕೆ ತಪ್ಪಾಗೀತೆ ಅಂತೇಳಿ ಅನ್ಕೊಂಡು ಅದಕ್ಕೆ ಕಾಲ್ ಮಾಡಿದೆ. ಇರ್ಲಿ ಏನೂ ತೊಂದರೆ ಇಲ್ಲ. ಸೊ ನೀರಿಗೆಲ್ಲ ಏನು ದೋಷ ಇರಲ್ಲ, ಅಥವಾ ಅದು ಕೂಡ ಗಂಗಾ ಮಾತೆ ಒಂದು ಹಾಲಾಗಿರೋದ್ರಿಂದ ಅದಕ್ಕೂ ಕೂಡ ಏನು ದೋಷ ಇರಲ್ಲ, ಚಿಂತೆ ಮಾಡಬೇಡಿ. ಸಾಧ್ಯವಾದರೆ ಇನ್ನು 15 ದಿವಸಕ್ಕೆ ಏನು ಬರುತ್ತಲ್ಲ ಆ ಏಕಾದಶಿ ಅತ್ಯಂತ ಶ್ರೇಷ್ಠ. ವರ್ಷದಲ್ಲಿ ಒಂದೇ ಒಂದು ಏಕಾದಶಿ ಬರ್ತಕ್ಕಂಥದ್ದು ವೈಕುಂಠ ಏಕಾದಶಿ. ಇವತ್ತಿನ 15 ದಿವಸಕ್ಕೆ ಅಂದರೆ ಜನವರಿ 10ನೇ ತಾರೀಕು ಬರ್ತಕ್ಕಂಥ ಏಕಾದಶಿ ಏನಿದೆ ಅಲ್ವಾ, ಅದು ವೈಕುಂಠ ಏಕಾದಶಿ. ಸೊ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಏಕಾದಶಿ. ಅವತ್ತೇನೆ ಸ್ವರ್ಗದ ಬಾಗಿಲು ತೆಗೆಯೋದು ಅಂತ ಹೇಳ್ತಾರೆ. ಸೊ ಯಾರೆಲ್ಲ ವೈಕುಂಠ ಇದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ ಅವತ್ತು ಉತ್ತರದ ಬಾಗಿಲಿನಿಂದ ಎಲ್ಲರನ್ನೂ ಹೊರಗಡೆ ಬಿಡ್ತಾರೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಏಕಾದಶಿ. ಸಾಧ್ಯವಾದರೆ ಅವತ್ತು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಉಪವಾಸ ವ್ರತಾಚರಣೆಯನ್ನು ಮಾಡಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಏಕೆಂದರೆ 4 ತಿಂಗಳ ಕಾಲ ಆ ಮಹಾನ್ ವಿಷ್ಣು, ಭಗವಂತ ವಿಷ್ಣು ಏನಿದ್ದಾನೆ ನಿದ್ರಾವಸ್ಥೆಯಲ್ಲಿ ಇರ್ತಾನೆ. ಸೊ ಅವತ್ತು ಎದ್ದು ತನ್ನೆಲ್ಲ ಭಕ್ತರಿಗೆ, ತಮ್ಮ ಭಕ್ತರ ಎಲ್ಲ ಮನೋಕಾಮನೆಗಳನ್ನ ಪೂರ್ತಿ ಮಾಡ್ತಾನೆ ಅಂತ ಹೇಳಲಾಗತ್ತೆ.
ಹಾಗಾಗಿ ಜನವರಿ 10ನೇ ತಾರೀಕು ಇರ್ತಕ್ಕಂಥ ವೈಕುಂಠ ಏಕಾದಶಿ ಏನಿದೆಯಲ್ಲ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಏಕಾದಶಿ. ದಯವಿಟ್ಟು ಆ ಏಕಾದಶಿಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿಮ್ಮ. ಅಲ್ಲ ಅದು ಇದು ಎಂತ ಸಹ ಹಿಂಗ ಮಾಡ್ಬೇಕು ಏಕಾದಶಿ ಉಪವಾಸ ಅಂತ ಅನ್ಕಂತ ಇದ್ದೆ ಸರ್. ನನಗೆ ಅದು ಮರ್ತೋಗ್ಬಿಡೋದು ಸಹ. ಇವತ್ ಗುರುವಾರನೇ ಬಂದಿತ್ತು ಏಕಾದಶಿ, ನನಗೆ ನೆನ್ಪೇ ಇಲ್ಲ ಸರ್. ಈಗ ನೀವು ಟಿಬಿಗ್ ಅಂದ್ರಲ್ಲ, ಯಾರ ಕಾಲ್ ಮಾಡಿದಾಗ ಕಾಫಿನ ಏನೋ ಆಯ್ತು ತಿಂಡಿ ಆಯ್ತು ಅಂದಾಗ ಇಲ್ಲ ಏಕಾದಶಿ ಅಂದ್ರಲ್ಲ, ನಾನು ಪೂಜೆ ಮಾಡ್ತಿದ್ದೆ ನಾನು ಅವಾಗ. ಹಂಗಾಗಿ ನೆನ್ಪಾಸ. ಹಂಗಾಗಿ ಇವತ್ ಗುರುವಾರನೇ ಬಂದತ್. ನಾನು ಉಪವಾಸ ಮಾಡ್ಬೇಕು ಏಕಾದಶಿ ಮಾಡ್ಬೇಕು ಅಂತ ಇತ್ತು ಸರ್. ಇವತ್ ಗುರುವಾರನೇ ಬಂದತ್ತೆ ಒಂಥರ ಏನೋ ಮನ್ಸಿ ಬಹಳ ಖುಷಿ ಅನಿಸ್ತೈತೆ. ಆದ್ರೆ ಟೀ ಕುಡ್ದ್ಬಿಟ್ಟಿದ್ದೀನಿ ಅನ್ನೋದೊಂದು. ಏನೂ ಆಗಲ್ಲ, ಆರಾಮಾಗಿ ಮಾಡಿ. ಎಲ್ಲ ಭಗವಂತನಿಗೆ ಒಂದು ತುಳಸಿಯನ್ನ ಅರ್ಪಿಸಿದ್ರೆ ಸಾಕು, ಎಲ್ಲವನ್ನ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಭಗವಂತ. ನಾವು ಸಹ ಮೊನ್ನೆ ಇವತ್ತಿನ ದಿವಸ ಮಂತ್ರಾಲಯದಲ್ಲಿ ಇದ್ವಿ ಸರ್ ನಾವು. ಹೌದಾ? ತುಂಬಾ ಒಳ್ಳೇದು. ರಾಯರ ದರ್ಶನ ಆಗಿದೆ ಹಾಗಿದ್ರೆ. ಇವತ್ತಿನ ದಿವಸ ಬುಧವಾರ ಹೋಗಿದ್ವಿ, ಇವತ್ತಿನ ದಿವಸ ಅಲ್ಲಿ ದರ್ಶನ ಮಾಡ್ತಿದ್ದು ಇದ್ವಿ ಸರ್ ದೇವಸ್ಥಾನದೊಳಗೆ. ಆಗ್ಲಿ ಒಳ್ಳೇದಾಗ್ಲಿಮ್ಮ. ಸೊ ಆ ರಾಯರ ಅನುಗ್ರಹ ನಿಮ್ಮ ಮೇಲೆ ಯಾವಾಗ್ಲೂ ಇರ್ಲಿ. ಅದಕ್ಕೆ ಸರ್ ಕೇಳಕ್ಕಂತಾನೆ ಮಾಡಿದೆ ಸರ್ ನಾನು. ಆಗ್ಲಿಮ್ಮ, ತುಂಬಾ ಸಂತೋಷ. ಮಾಹಿತಿ ಕೊಟ್ಟಿದ್ದೆ, ಥ್ಯಾಂಕ್ಸ್ ಸರ್. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಇನ್ನೊಮ್ಮೆ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. 27, 29, 28, 25. ಸೊ ಇನ್ನೊಂದು ಕಡೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಜಯಶ್ರೀ ಅಂತ. ಜಯಶ್ರೀ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇವತ್ತು ಯಾರ್ದು ಇಲ್ಲ ಸರ್, ಬಟ್ ಇದು ನಿನ್ನೆ ಒಂದು ಘಟನೆ ನಡೀತಲ್ಲ ಸರ್, ಅದೊಂದು ಸ್ವಲ್ಪ ಜಮ್ಮು ಕಾಶ್ಮೀರದಲ್ಲಿ ಎಲ್ಲ 4 ಯೋಧರು, ನಮ್ಮ ರಾಜ್ಯದ 4 ಯೋಧರುಗಳು ಒಂಥರ ಸಂತಾಪ ಸೂಚನೆ ಅವ್ರಿಗೊಂದು ಸರ್ ಅಷ್ಟೇ. ಬಹಳ ದುಃಖ ಆಯ್ತು. ಹೌದಮ್ಮ, ತುಂಬಾ ನೋವಿನ ಒಂದು ಸಂಗತಿ. ಯಾಕೆಂದ್ರೆ ನಮ್ಮ ಪ್ರೀತಿಯ ಯೋಧರು ನಮಗೋಸ್ಕರ ದೇಶ ಕಾಯೋದಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರೆ. ಜೈ ಜವಾನ್ ಅಂತ ಹೇಳ್ಬೇಕು ಸರ್. ಹೌದು, ಅವ್ರ ಕುಟುಂಬಕ್ಕೆ ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಖಂಡಿತ. ಸೊ ಏನು ಹೇಳಕ್ ಇಷ್ಟಪಡ್ತೀರಿ ಅವರ ಒಂದು ಎಲ್ಲ ಕುಟುಂಬದವ್ರ ಬಗ್ಗೆ? ತುಂಬಾ ಗಟ್ಟಿ ಮನ್ಸು ಮಾಡ್ಕೊಂಡು ಎಲ್ಲ ಯೋಧರನ್ನ ಕಳಿಸಿರ್ತಾರೆ, ಹೋಗಿ ನೀವು ದೇಶ ಕಾಯಿರಿ ಅಂತ. ಹೌದು ಸರ್, ಅವ್ರಿಗೆ ಒಂದು ಶಕ್ತಿ ಕೊಡ್ಲಿ ಸರ್, ಆತ್ಮಸ್ಥೈರ್ಯ ಕೊಡ್ಲಿ. ಅವರು ಸಹ ಅವ್ರಿಗೆ ಆತ್ಮಸ್ಥೈರ್ಯದಿಂದ ಇದಾಗ್ಲಿ ಅಂತ. ಆಗ್ಲಿಮ್ಮ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ನಿಮ್ಮ ದುಃಖ ನನಗೆ ಅರ್ಥ ಆಗ್ತಾ ಇದೆ. ಸೊ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ರಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಾವು ಕೂಡ ಎಲ್ಲರೂ ಸೇರಿ ಅವ್ರಿಗೊಂದಷ್ಟು ಪ್ರೀತಿಯಿಂದ ಒಂದು ಸಾಂತ್ವನವನ್ನು ಕಳಿಸೋಣಮ್ಮ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಎಸ್, ತುಂಬ ಭಾವುಕರಾಗಿದ್ದರು. ಅಮ್ಮ ಮಾತಾಡೋವಾಗಲೇ ಬಹುಶಃ ಅಳು ಬರ್ತಾ ಇತ್ತು ಅಂತ ಅನಿಸುತ್ತೆ ಅವರಿಗೆ. ನಿಜಕ್ಕೂ ಕೂಡ ಮನಸ್ಸಿಗೆ ಒಂದು ಕಷ್ಟ ಆಗುತ್ತೆ. ನಮ್ಮ ವೀರ ಯೋಧರು ಒಂದೇ, ಅದರಲ್ಲೂ ಕೂಡ ಕರ್ನಾಟಕದವ್ರು 4 ಜನ ಒಟ್ಟಿಗೆ ಹೋಗಿದ್ದಕ್ಕದ್ದು ನಿಜಕ್ಕೂ ತುಂಬ ನೋವಿನ ಒಂದು ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಎಸ್, ನಮ್ಮ ಇನ್ನೊಬ್ಬರು ಕಾಲರ್ ಆಗಿರ್ತಕ್ಕಂಥ ರೆಗ್ಯುಲರ್ ಕಾಲರ್ ವಿನಯ್ ಅವರು ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ಸರ್. ನಮಸ್ತೆ ವಿನಯ್ ಸರ್. ಇಲ್ಲ ಸರ್, ನಿಮ್ದಾಯ್ತಾ? ಅಲ್ಲ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ವಿನಯ್ ಸರ್. ಸಾರಿ, ಕೇಳಿಸ್ಲಿಲ್ಲ. ಹೇಳಿ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ತಿಂಡಿ ಆಯ್ತಾ ಸರ್? ಇಲ್ಲ ಸರ್, ಇವಾಗ ಮಾಡ್ಬೇಕು ಸರ್. ಅವಲಕ್ಕಿ. ಆಗ್ಲಿ ಸರ್. ಇವತ್ತು ಏಕಾದಶಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಉಪವಾಸನ ಸರ್? ಹೌದು. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ ಸರ್? ಇಲ್ಲ ಸರ್, ಮೊನ್ನೆ ಮದುವೆಗೆ ಹೋಗಿದ್ವಲ್ಲ ಅವ್ರದಷ್ಟೇ. ಅದೇ ಸರ್, ಮೊನ್ನೆ ಹೇಳಿದ್ವಲ್ಲ, ಮದುವೆ ಇದು ನಿನ್ನೆ ಮುಗೀತು. ರಿಸೆಪ್ಷನ್ ಅಟೆಂಡ್ ಇದ್ರೆ ಮುಗೀತು, ನಿನ್ನೆ ಹೋಗಿದ್ವಿ. ಓಕೆ ಸರ್, ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಸರ್. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ 4 ಆಪ್ಷನ್ಸ್ ಇದೆ ಸರ್. ಆಪ್ಷನ್ಸ್ ಬೇಕಾ? ಬೇಕು ಸರ್. 27, 29, 28, 25. 25 ಕಿಸ್ಸಿಂಗ್. 25 ಕಿಸ್ಸಿಂಗ್ ಸರ್. ಓಕೆ ಸರ್, ಆಮೇಲೆ ನಾನೇ ಉತ್ತರ ಹೇಳ್ತೀನಿ. ಸರ್ ಹೇಳ್ಬಿಡಿ ಸರ್, ನನ್ನ ಮನಸ್ಸು ತಡೆಯಲ್ಲ. ಹೇಳ್ತೀನಿ. ಇನ್ನೊಬ್ರಿಗೆ ಅದೇ ಪ್ರಶ್ನೆ ಕೇಳಬೇಕಲ್ಲ, ಅದಕ್ಕೋಸ್ಕರ ಕಾಯ್ತಿಟ್ಟಿದ್ದೀನಿ ಅಷ್ಟೇ. ಇಲ್ಲ ಸರ್, ನನಗೆ ಹೇಳಬೇಕು ಸರ್, ಮಿಸ್ ಆಗುತ್ತೆ. ಆ ಪ್ರಶ್ನೆಗೆ ಇನ್ನೊಬ್ರಿಗೆ ಕೇಳ್ತೀನಲ್ಲ, ಅವಾಗ ಉತ್ತರ ಕೇಳಿಸ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಒಂದು ಕ್ವಶನ್ ಕೇಳ್ತೀನಿ ಮತ್ತೆ. ಹೇಳಿ ಸರ್. ಕಂಟ್ರೋಲ್ ಆಲ್ಟ್ ಶಿಫ್ಟ್ ಹೊಡೆದ್ರೆ ಏನಾಗುತ್ತೆ ಹೇಳ್ರಿ? ಕಂಟ್ರೋಲ್ ಆಲ್ಟ್ ಶಿಫ್ಟಾ?
ಕಾಪಿ ಅಲ್ವಾ ಸರ್? ಅಲ್ಲ ಸರ್, ಕಂಪ್ಯೂಟರ್ ಆಫ್ ಆಗುತ್ತೆ. ಕಂಪ್ಯೂಟರ್ ಆಫ್ ಆಗುತ್ತಾ? ಓಕೆ ಓಕೆ, ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಪ್ರಶ್ನೆ ಕೇಳಿದ್ದೆ ವಿನಯ್ ಅವರಿಗೆ, ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ. ಸೊ ಆ್ಯಕ್ಚುಲಿ ಇದನ್ನು ಪರಿಷ್ಕರಣೆ ಮಾಡಬೇಕು ಅಂತಿದ್ದಾರೆ. ಸೊ ಇನ್ನು ಪರಿಷ್ಕರಣೆ ಆಗಿಲ್ಲ, ಬಹುಶಃ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಪರಿಷ್ಕರಣೆ ಆಗ್ಬೋದು ಅಂತ ಅನಿಸುತ್ತೆ. ಆದರೆ ಪ್ರಸ್ತುತ ಈ 4 ಸಂಖ್ಯೆಗಳಲ್ಲಿ ಒಂದಿದೆ, ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಶ್ರುತಿ ಅಂತ ಸರ್. ಶ್ರುತಿ, ಎಲ್ಲಿಂದಮ್ಮ ಕರೆ ಮಾಡ್ತಾ ಇರೋದು? ನಾವು ಅದಡಿ ಹತ್ರ ಒಂದು ಹಳ್ಳಿ ಸರ್, ಶಿರ್ಗನಹಳ್ಳಿ ಅಂತ. ಇದು 2ನೇ ಸಲ ಸರ್ ನಾವು ಮಾಡ್ತಾ ಇರೋದು. ಓಕೆ ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೂ ಇಲ್ಲ ಸರ್. ಓಕೆ, ಸೊ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದಾ ತಾವು? ನಾವು ಟೈಲರಿಂಗ್ ಮಾಡ್ತೀವಿ ಸರ್, ಬಟ್ಟೆ ಹೊಲಿಯೋದು. ಬಟ್ಟೆ ಹೊಲಿತಾ ಇರ್ತೀರಿ, ಓಕೆ ಓಕೆ. ಸೊ ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇತ್ತು ಸರ್. ಚೆನ್ನಾಗಿ ನಡೀತಾ ಇದೆಯಾ? ಓಕೆ, ಒಳ್ಳೇದಾಗಲಿ. ಯಾವ ಥರ ಬಟ್ಟೆ ಹೊಲಿತೀರಿ ಅಂತ ಕೇಳ್ಬೋದಾ? ನಾವು ಬ್ಲೌಸ್ ಅಷ್ಟೇ ಸರ್, Blouse ಬ್ಲೌಸ್ ಅಷ್ಟೇನಾ? ಫಾಲ್ಸ್ ಹಚ್ಚೋದು. ಓಕೆ ಹಾ ಸರ್. ಓಕೆ, ಅಂದರೆ ಏನು ಫುಲ್ ಟೈಮ್ ಇರುತ್ತಮ್ಮ ಅಥವಾ ಮನೆಯಲ್ಲೇ ಮಾಡೋದಾ? ಮನೇಲಿ ಬಿಡುವಿದ್ದಾಗ ಹೊಲಿತೀವಿ ಸರ್. ಓಕೆ ಓಕೆ, ಒಳ್ಳೇದಾಗಲಿ, ಚೆನ್ನಾಗಿ ನಡೀಲಿ ನಿಮ್ಮದು. ಚೆನ್ನಾಗಿ ನಡೆಸ್ಕೊಡ್ತೀರಾ ಸರ್ ನೀವು. ಧನ್ಯವಾದಗಳಮ್ಮ, ಮಾಹಿತಿ ಚೆನ್ನಾಗಿ ಹೇಳ್ತೀರಾ. ಥ್ಯಾಂಕ್ ಯು ಸೊ ನಾವು ಮಚ್. ಮಿಸ್ ಮಾಡಲ್ಲ ಸರ್, ನಮ್ಮ ಅಮ್ಮ ಅಂತೂ ಒಂದಿನಾನು ಮಿಸ್ ಮಾಡಲ್ಲ ಈ ನಿಮ್ಮ ಪ್ರೋಗ್ರಾಮ್. ಥ್ಯಾಂಕ್ ಯು ಸೊ ನಿಮ್ಮ ಅಮ್ಮರು ಕೂಡ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ಹೇಳ್ಬಿಡಿ. ಹ್ಞೂ ಸರ್, ಹೇಳ್ತೀವಿ ಸರ್. ಖಂಡಿತಮ್ಮ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಹಾ, ಹೇಳ್ತೀವಿ ಸರ್. ಓಕೆ, ಸೊ ಎಲೆಕ್ಷನ್ ಬಗ್ಗೆ ನಿಮ್ಗೆ ಏನಾದ್ರು ಆಸಕ್ತಿ ಇದೆಯಾ ರಾಜಕೀಯದಲ್ಲಿ? ನೋಡ್ತೀವಿ ಸರ್, ಇದೆ ಸರ್, ಹಂಗೆ ಕಮ್ಮಿ ಸ್ವಲ್ಪ. ಓಕೆ, ನೋ ಪ್ರಾಬ್ಲಮ್. ಎಸ್, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಕರ್ನಾಟಕದ ಹಾ ಸರ್. ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಹಾ, ಹೇಳ್ರಿ ಸರ್. 27, ಹಾ 29, ಹಾ ಸರ್. 28, ಹಾ 25. 28 ಅಂತ ಅನ್ಸುತ್ತೆ ಸರ್. ಶೋರಾ? ಶೋರ್ ಸರ್. ಹೇಗೇನು ಗೆಸ್ ಮಾಡ್ತಾ ಇದ್ದೀರಾ ಅಥವಾ ಓದಿದ್ದೀರಾ? ಯಾವಾಗ ಓದಿದ್ದು ನೆನಪಿದೆ ಸರ್ ನನಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. 28 ಅಂತ ಅನ್ಸುತ್ತೆ ನನಗೆ. ಮೊನ್ನೆ ತಾನೇ ಎಲೆಕ್ಷನ್ ಆಯ್ತಲ್ವಾ? ಅದು ಅಷ್ಟಿಲ್ಲ ಸರ್, ಏನೋ ನೆನಪು ನನಗೆ. ಒಟ್ಟು 28 ಅಂತ ಅನಿಸ್ತಾ ಐತಿ, ಹಾಗಾಗಿ ಹೇಳ್ದೆ ಸರ್. ಓಕೆ ಓಕೆ, ರೈಟ್ ಆನ್ಸರ್ 28 ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಲೋಕಸಭಾ ಸಂಖ್ಯೆ. 25. 28 ಕರೆಕ್ಟ್ ಆಗಿದೆ. ಕರೆಕ್ಟ್ ಏನ್ ಸರ್? ಕರೆಕ್ಟ್ ಆಗಿದೆ 28 ಸರಿ ಉತ್ತರ ಕೊಟ್ಟಿದ್ದೀರಿ. ಹಾ ಸರ್. ಗೆಸ್ ಮಾಡಿದ್ರು ಪರವಾಗಿಲ್ಲ, ಸರಿಯಾಗಿ ಗೆಸ್ ಮಾಡಿದ್ದೀರಿ ಮೇಡಮ್. ಇಲ್ಲ ಸರ್, ನೆನಪಿದೆ. ಒಂದ್ಸಲಿ ಯಾವಾಗ ಓದಿದ್ದಾಗ್ಲಿ ಏನೋ ನೆನಪಿಟ್ಟು ಇದೆ ಸರ್ ನಮಗೆ, ಹಾಗಾಗಿ ಹೇಳ್ದೆ. ಎಸ್, ರೈಟ್ ಆನ್ಸರ್ 28. ಸೊ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ನೀವು ಸ್ಪೆಷಲ್ ಆಗಿ ರೆಡಿ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಡಿಶ್ ಶೇರ್ ಮಾಡಕ್ ಇಷ್ಟಪಡ್ತೀರಾ ನಮ್ಮ ಜೊತೆ? ಅಂತದೇನಿಲ್ಲ ಸರ್ ಡಿಶು. ಓಕೆ, ಬಿಸಿಬೇಳೆ ಬಾತ್ ಮಾಡ್ತೀನಿ ಸರ್ ನಾನು. ತುಂಬಾ ಚೆನ್ನಾಗಿ ಮಾಡ್ತೀರಿ ಅಂತ ಅನ್ಸುತ್ತೆ. ಹಾ ಸರ್, ಬಿಸಿಬೇಳೆ ಹೇಳ್ಬೋದಾ ಬೇಗ ರೆಸಿಪಿನ ಕ್ವಿಕ್ ಆಗಿ? ಕ್ವಿಕ್ ಆಗಿ ಅಂದ್ರೆ ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಮೆಣಸಿನಕಾಳು, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸರ್. ಓಕೆ, ಅದಕ್ಕೆ ಒಣ ಕೊಬ್ಬರಿ ಹಾಕಿ ಪೌಡರ್ ಮಾಡ್ಕೋಬೇಕು ಸಪರೇಟ್. ಸಪರೇಟ್ ಪೌಡರ್ ಮಾಡ್ಕೊಂಡು ಬೇಳೆ ಮತ್ತೆ ಅಕ್ಕಿ, ತರಕಾರಿ, ಬಟಾಣಿ ಕಾಳು, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಎಲ್ಲ ತರಕಾರಿ, ಅಕ್ಕಿ, ಬೇಳೆ ನೀರ್ ಹಾಕಿ ಅದನ್ನ ಒಂದ್ 2 ವಿಷಲ್ ಕೂಗಿಸ್ಕೊಳೋದು ಸರ್. ಓಕೆ, ಈ ಪೌಡರ್ ರುಬ್ಕೊಂಡಿರ್ತೀವಲ್ಲ, ಇದನ್ನ ನೀರ್ ಹಾಕಿ ರುಬ್ಕೊಂಡು ಒಗ್ಗರಣೆ ಕೊಡ್ಕೊಳೋದು. ತುಪ್ಪ, ಎಣ್ಣೆ 2 ಹಾಕಿ, ಸಾಸಿವೆ, ಜೀರಿಗೆ ಸಿಡ್ಸಿ ಈ ರುಬ್ಬಿರೋ ಮಿಶ್ರಣ ಹಾಕಿ ಅದನ್ನ ಸಪ್ರೇಟ್ ಆಗಿ ನೀರ್ ಹಾಕಿ ಲಾಸ್ಟ್ ಹುಣಸೆಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಚೆನ್ನಾಗಿ ಕುದಿಸಿ ಅದನ್ನ ಬೇಯಿಸ್ಕೊಂಡಿರೋ ಬೇಳೆ ತರಕಾರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ 2 ಕುದಿ ಕುದಿಸ್ಬಿಟ್ರೆ ಬಿಸಿಬೇಳೆ ಬಾತ್ ರೆಡಿ ಸರ್. ಅದಕ್ಕೆ ಖಾರ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೂಪರ್. ಬಿಸಿಬೇಳೆ ಬಾತ್ ತಿಂದಷ್ಟೇ ಖುಷಿ ಆಯ್ತು ನೀವು ಹೇಳಿದ್ದು. ಹಾ ಸರ್, ಥ್ಯಾಂಕ್ಸ್ ಸರ್. ಸೊ ಒಂದ್ಸರಿ ಬಿಸಿಬೇಳೆ ಬಾತ್ ತಿನ್ನೋಕೆ ನಿಮ್ ಮನೆಗೆ ಬರ್ತೀವಿ ಆಗಿದ್ರೆ? ಹಾ ಬರ್ರಿ ಸರ್, ನಮ್ಮೂರ್ ದಾವಣಗೆರೆ ಹತ್ರ ಬರ್ರಿ, ಅದಡಿ ಹತ್ರನೇ ಕೇಳಿದ್ರೆ ಹೇಳ್ತಾರೆ ನಮ್ಮೂರು. ಖಂಡಿತ ಒಂದ್ ದಿವಸ ನಿಮ್ಮ ಮನೆಗೆ ಬಿಸಿಬೇಳೆ ಬಾತ್ ತಿನ್ನೋಕ್ಕೋಸ್ಕರನೇ ಬರ್ತೀನಿ. ಹಾ ಬರ್ರಿ ಸರ್, ಮಾಡ್ಕೊಡ್ತೀವಿ ಬರ್ರಿ ಸರ್. ಖಂಡಿತಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ನಿಮ್ಮ ಅಮ್ಮವ್ರಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ಹೇಳ್ಬಿಡಿ. ಧನ್ಯವಾದ. ಸರಿ ಸರ್, ಹೇಳ್ತೀನಿ. ಥ್ಯಾಂಕ್ ಯು ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಾನೊಬ್ಬರು ಸ್ಪೆಷಲ್ ಪರ್ಸನ್ಸ್ಗೆ ಧನ್ಯವಾದ ಹೇಳಬೇಕು. ಯಾಕೆ ಅಂತ ಹೇಳಿದೆ ಅಂದರೆ, ನಾನು ಕಳೆದ 10-15 ದಿವಸಗಳಿಂದ ತುಂಬ ಸರಿ ಹೇಳ್ತಾನೆ ಇದ್ದೆ, ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳಾಗೋಗ್ಬಿಟ್ಟಿದೆ, ತುಂಬ ಜನ ಬೀಳ್ತಾ ಇದ್ದಾರೆ, ಎಡುತ್ತಾ ಇದ್ದಾರೆ ಅಂಥೇಳಿ. ಸೊ ಆ ಮೂಲಕ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೂ ಕೂಡ ಅದನ್ನು ತರೋ ಪ್ರಯತ್ನವನ್ನು ಮಾಡಿದ್ವಿ. ಸೊ ಬಹುಶಃ ನಮ್ಮ V1 ವಾಹಿನಿಯ ಕೂಗು ಅವರಿಗೆ ಕೇಳ್ತು ಅಂತ ಅನಿಸುತ್ತೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೇಜರಾಗಿ ನಮ್ಮ RH ಚೌಟ್ರಿ ಎದುರುಗಡೆ ತುಂಬ ಮುಖ್ಯವಾಗಿ ಯಾರೇ ಊರಿಂದ ಬಂದರೂ ಕೂಡ
ರೈಲ್ವೆ ಸ್ಟೇಷನಿಂದ ಇಳಿದ್ರೆ ಆ ಕಡೆಯಿಂದನೇ ಹೋಗಬೇಕು. ಅಲ್ಲಿ ಅದೆಷ್ಟು ದೊಡ್ಡ ಗುಂಡಿಗಳಿತ್ತು ಅಂದರೆ ನಿಜಕ್ಕೂ ಅಸಹ್ಯ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿತ್ತು. ಏನಿದು ಮೇಯ್ನ್ ರೋಡಲ್ಲಿ, ಅದರಲ್ಲೂ ಕೂಡ ಸಿಟಿಗೆ ಬಂದ ತಕ್ಷಣ ಜನರಿಗೆ ಇಂಥ ಒಂದು ದರ್ಶನ ಆಗುತ್ತಲ್ಲ ಹೊರಗಡೆಯಿಂದ ಬಂದವ್ರಿಗೆ ಅಂಥೇಳಿ ತುಂಬ ನೋವಾಗ್ತಾಯಿತ್ತು ನನಗೆ. ಅದು ಕೂಡ ಮಹಾನಗರ ಪಾಲಿಕೆ ಎದುರುಗಡೆನೇ ಇದ್ದಂತಹ ಗುಂಡಿ. ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ಸರ್ ನನ್ನ ಹೆಸರು ಭಾಗ್ಯ ಅಂತ. ಭಾಗ್ಯ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾವು ದಾವಣಗೆರೆ ಇದು RB ಬಡಾವಣೆ ಅಂತ ಆವರ್ಗೆರೆ ಹತ್ರ ಇದೆ ಸರ್. ಓಕೆ ಓಕೆ, ಹಾಂ ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಫಸ್ಟ್ ಟೈಮ್ ಸುಮ್ನೆ ನೋಡಿ ನಂಬರ್ ಡಯಲ್ ಮಾಡಿದೆ ಸರ್, ಹಂಗೆ ಕಾಲ್ ಸಿಕ್ಬಿಡ್ತು. ಓ, ಇವತ್ತೇ ಫಸ್ಟ್ ಟೈಮ್ ಕಾಲ್ ಮಾಡಿರೋದ ಹಂಗಿದ್ರೆ? ಫಸ್ಟ್ ಟೈಮ್ ಸುಮ್ನೆ ಯಾವಾಗ್ಲೂ ಪ್ರೋಗ್ರಾಮ್ ನೋಡ್ತಿದ್ದೆ. ಓಕೆ. ನಂಬರ್ ಕೆಳಗಡೆ ನೋಡಿ ಕಾಲ್ ಮಾಡಿದ್ರೆ ಹಂಗೆ ಲೈನ್ ಸಿಕ್ಬಿಡ್ತು ಸರ್, ತುಂಬಾ ಖುಷಿ ಆಗ್ಬಿಡ್ತು. ಎಸ್ ಮಾ, ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ತಾವು ಏನು ಮಾಡ್ತಿದ್ರಿ ಅಂತ ಕೇಳ್ಬೋದಾ? ಸರ್ ನಾನು ಹೌಸ್ ವೈಫ್. ಹೌಸ್ ವೈಫಾ? ಓಕೆ. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತಾ ಇರ್ತೀರಿಮ್ಮ? ಸರ್ ನಾನು ಜಾಸ್ತಿ ರೇಡಿಯೋ ಕೇಳ್ತಿರ್ತೀನಿ ಸರ್. ವಾವ್, ಇವಾಗಲೂ ರೇಡಿಯೋ ಕೇಳ್ತೀರಾ? ಹಾ ಸರ್, ನಾನು ಯಾವಾಗ್ಲೂ ನಾನು ಬೆಳಿಗ್ಗೆ 6 ಗಂಟೆ ಇದ್ದಾನು ಕೇಳ್ತಿರ್ತೀನಿ, ಮೆಸೇಜಸ್ ಮಾಡ್ತಿರ್ತೀನಿ. ವೆರಿ ಗುಡ್, ವೆರಿ ಗುಡ್. ಓಕೆ. ನನಗೆ ವಿಷನ್ ಕಿನ್ನ ಲಿಸನ್ ಇಷ್ಟ ಸರ್. ಎಸ್ ಎಸ್, ತುಂಬ ಕಡಿಮೆ ಜನ ಈ ಥರ ಒಂದು ಚೂಸಿ ಆಗಿರ್ಲಿಕ್ಕೆ ಸಾಧ್ಯ. ಏಕೆಂದರೆ ಎಲ್ಲರೂ ಕೂಡ ವಿಷನ್ ಇಷ್ಟಪಡ್ತಾರೆ. ಸೊ ಲಿಸನ್ ಇಷ್ಟಪಡ್ತಾರೆ ಅಂತ ತುಂಬ ಅಪರೂಪಕ್ಕೆ ಹೇಳ್ತಾ ಇದ್ದೀನಿ. ಸೀರಿಯಲ್ಸ್ ಅವೆಲ್ಲ ನೋಡ್ಕೊಂಡ್ ಕುತ್ಕೊಳಕ್ ಇಷ್ಟ ಆಗಲ್ಲ ಸರ್ ನಂಗೆ. ಓಕೆ. ಈ ತರ ಹಾಡುಗಳು ಕೇಳೋದು ಇದೇ ನಂದು ಅಭ್ಯಾಸ ಸರ್. ತುಂಬ ಒಳ್ಳೇದು, ತುಂಬ ಒಳ್ಳೇದು. ಯಾಕೆಂದರೆ ಕಲಿಯೋಕ್ಕೆ, ಕೇಳೋದಕ್ಕೆ ತುಂಬ ತಾಳ್ಮೆ ಬೇಕಂತೆ. ಕೇಳೋದು ಅಷ್ಟು ಸುಲಭದ ವಿಚಾರ ಅಲ್ಲ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಮೌನಂ ಸಮ್ಮತಿ ಲಕ್ಷಣ, ಮೌನ ಬಂಗಾರ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ತಾಳ್ಮೆಯಿಂದ ಮೌನವಾಗಿ ಕುತ್ಕೊಂಡು ಏನಾದರೂ ಕೇಳಬೇಕು ಅಂದರೆ ತುಂಬಾ ಪೇಷನ್ಸ್ ಬೇಕಂತೆ. ಸೊ ಆ ಪೇಷನ್ಸ್ ಬಹುಶಃ ನಿಮ್ಮ ಹತ್ರ ಇದೆ, ಹಾಗಾಗಿ ಕೇಳೋದಕ್ಕೆ ನೀವು ತುಂಬ ಇಷ್ಟಪಡ್ತೀರಿ ಅಂತ ಅನ್ಕೋತೀನಿ. ಸರ್ ಇಲ್ಲ ಸರ್, ನಾನು ರೇಡಿಯೋ ಹಾಕೊಂಡ್ಬಿಟ್ಟು ನಾನು ಎಲ್ಲೆಲ್ಲಿ ಇರ್ತೀನೋ ಅಲ್ಲಿಗೆ ತಗೊಂಡ್ ಹೋಗ್ಬಿಡ್ತೀನಿ, ಸ್ಪೀಕರಿಗೆ ಆನ್ ಮಾಡ್ಬಿಟ್ಟು. ಓಕೆ. ವಿಷಯಗಳು ತಿಳ್ಕೊಂತಿರ್ತೀನಿ, ಹಾಡುಗಳು ಕೇಳ್ತಿರ್ತೀನಿ. ಓಕೆ. ಈ ತರ ನನ್ನ ದಿನನಿತ್ಯ ಕೆಲಸ ಸರ್. ಆಗ್ಲಿ, ಒಳ್ಳೇದಾಗ್ಲಿಮ್ಮ. ಎಸ್, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಏನ್ ಸರ್, ಕ್ವಶನ್ ಕೇಳ್ತೀರಾ ಸರ್? ಹಾಂ, ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ಬೋದಾ? ಹಾ ಸರ್. ಓಕೆ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಕೆ ಚೆಂಗಲರಾಯ ರೆಡ್ಡಿ, JH ಪಟೇಲ್, ದೇವರಾಜ್ ಅರಸ್, ಎಸ್ ನಿಜಲಿಂಗಪ್ಪ. ದೇವರಾಜ್ ಅರಸ್ ಇರಬೇಕು ಸರ್, ನಂಗೆ ಅನ್ಸಿದ ಮಟ್ಟೆ. ದೇವರಾಜ್ ಅರಸ್ ಅಂತೀರಾ? ಓಕೆ. ಒಂದು ವೇಳೆ ದೇವರಾಜ್ ಅರಸ್ ತಪ್ಪು ಅಂತ ಆದರೆ ಏನು ಉಳಿದಿರ್ತಕ್ಕಂಥ 3 ಆಪ್ಷನ್ಸಲ್ಲಿ ಯಾವ್ದು ಚೂಸ್ ಮಾಡ್ತೀರಿ? ಕೆ ಚೆಂಗಲರಾಯ ರೆಡ್ಡಿ, JH ಪಟೇಲ್, ಎಸ್ ನಿಜಲಿಂಗಪ್ಪ. ಎಸ್ ನಿಜಲಿಂಗಪ್ಪ ಇರಬೇಕು ಸರ್. ಎಸ್ ನಿಜಲಿಂಗಪ್ಪ ಅಂತೀರಾ? ಓಕೆ. ಅನಂತರದಲ್ಲಿ ನಾನು ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ಒಳ್ಳೆ ಹಾಬಿ ಇಟ್ಕೊಂಡಿದ್ದೀರಿಮ್ಮ, ಅದನ್ನು ಹಾಗೆ ಕಂಟಿನ್ಯೂ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಾನು ಪ್ರಶ್ನೆ ಕೇಳಿದ್ದೆ, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂಥೇಳಿ. ಸೊ ಅದಕ್ಕೆ ಇನ್ನು ಸರಿ ಉತ್ತರ ಬಂದಿಲ್ಲ. ಇನ್ನೊಮ್ಮೆ ಆಪ್ಷನ್ಸನ್ನು ಹೇಳ್ತಾ ಇದ್ದೀನಿ. ಕೆ ಚೆಂಗಲರಾಯ ರೆಡ್ಡಿ, JH ಪಟೇಲ್, ದೇವರಾಜ್ ಅರಸ್, ಎಸ್ ನಿಜಲಿಂಗಪ್ಪನವರು. ನೋಡೋಣ ಇದರಲ್ಲಿ ಯಾರು ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿದ್ದರು, ಯಾರದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ತಮ್ಮ ಹೆಸರು? ಆಶಾ. ಆಶಾ. ಸಾರಿ, ತಿಂಡಿ ಆಯ್ತಾ ಸರ್? ತಿಂಡಿ ಇಲ್ಲ ಮೇಡಮ್, ಇವತ್ತು ಏಕಾದಶಿ ಉಪವಾಸ. ನಿಮ್ದಾಯ್ತಾ? ಹಾ ಸರ್, ತಿಂಡಿ ಆಯ್ತು ಸರ್. ಏನು ತಿಂದ್ರಿ ಮೇಡಮ್? ಸರ್ ಎಗ್ ರೈಸ್. ಎಗ್ ರೈಸಾ? ಹಾ ಸರ್. ಬೆಳಗ್ಗೆನೆ? ಹ್ಞೂ ಸರ್, ಮನೇಲಿ ಅದನ್ನೇ ಮಾಡಿರೋದು. ಓಕೆ ಓಕೆ. ಏನು ಮಾಡ್ತಾ ಇದ್ರಿ ಅಂತ ಕೇಳ್ಬೋದಾ ತಾವು? ಏನ್ ಸರ್ ಮನೇಲಿ ಹೌಸ್ ವೈಫ್. ಅಲ್ಲಲ್ಲ, ನಾನು ಕೇಳಿದೆ ತಾವೇನು ಹೌಸ್ ವೈಫಾ, ಸ್ಟಡಿ ಮಾಡ್ತಾ ಇದ್ದೀರಾ, ಏನು ಮಾಡ್ತಿದ್ರಿ ಕೇಳಿದೆ. ಏನ್ ಸರ್ ಸರಿಯಾಗಿ ಕೇಳಿಸ್ತಿಲ್ಲ ಸರ್. ತಾವು ಓದ್ತಾ ಇದ್ದೀರಾ ಅಥವಾ ಹೌಸ್ ವೈಫಾ ಅಂತ ಕೇಳಿದೆ. ಹೌಸ್ ವೈಫ್ ಸರ್. ಹೌಸ್ ವೈಫಾ, ಓಕೆ. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತೀರಿಮ್ಮ? ಸರ್ ಮನೇಲಿ ಏನು ಮಾಡಲ್ಲ, ಮ್ಯಾಟ್ ಆಗ್ತೀನಿ ಸರ್. ಓಕೆ. ಎಸ್, ಸೊ ನೀವು ಮಾಡ್ತಕ್ಕಂಥ ಫೇವ್ರೆಟ್ ಡಿಶ್ ಯಾವುದು ಅಂತ ಕೇಳ್ಬೋದಾ? ಸಿಹಿ ಅಥವಾ ಖಾರ? ಹಲೋ, ಹೇಳಿ ಸರ್. ನೀವು ಮಾಡ್ತಕ್ಕಂಥ
ಫೇವ್ರೆಟ್ ಡಿಶ್ ಯಾವುದು ಒಂದೇ, ಸಿಹಿ ಅಥವಾ ಖಾರ, ಎಲ್ಲರೂ ಇಷ್ಟಪಡ್ತಕ್ಕಂಥ ತಿಂಡಿ ಯಾವುದು ಅಂತ ನಿಮ್ಮ ಮನೇಲಿ? ಸರ್ ಆಲ್ಮೋಸ್ಟ್ ಎಲ್ಲ ಇಷ್ಟನೇ, ಅದ್ರಲ್ಲಿ ಪಲಾವ್ ಇಷ್ಟ ಸರ್. ಪಲಾವ್ ತುಂಬ ಚೆನ್ನಾಗಿ ಮಾಡ್ತೀರಿ ಹಾಗಿದ್ರೆ. ಹಾಂ ಸರ್. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಸರ್ ಯಾರಿಗೂ ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದು ಹಾಗಿದ್ರೆ? ಹೇಳಿ ಸರ್. ಓಕೆ, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಹಾಂ ಸರ್. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಕೆ ಚೆಂಗಲರಾಯರೆಡ್ಡಿ, JH ಪಟೇಲ್, ದೇವರಾಜ್ ಅರಸ್, ಎಸ್ ನಿಜಲಿಂಗಪ್ಪನವರು. ಸರ್ ಪಟೇಲ್ ಇರ್ಬೇಕು ಸರ್. JH ಪಟೇಲಾ? ಹಾಂ ಸರ್. ಓಕೆ, ಒಂದು ವೇಳೆ JH ಪಟೇಲ್ ತಪ್ಪು ಉತ್ತರ ಅಂತ ಆದರೆ ಯಾವುದನ್ನು ಚೂಸ್ ಮಾಡ್ತೀರಿ? ಸರ್ ಕೆ ನಿಜಲಿಂಗ ಅದು ಫಸ್ಟ್ ಸರ್. ಚೆಂಗಲರಾಯರೆಡ್ಡಿ. ಹಾಂ ಸರ್. ಓಕೆ, ಆ್ಯಕ್ಚುಲಿ ಚೆಂಗಲರಾಯರೆಡ್ಡಿ ಈಸ್ ದ ರೈಟ್ ಆನ್ಸರ್. ಅದೇ ಸರಿಯಾದ ಉತ್ತರ. ಥ್ಯಾಂಕ್ ಯು ಸೊ ಮಚ್ ಮಾ, ಸರಿ ಉತ್ತರವನ್ನು ನೀಡಿದ್ದೀರಿ. ಓಕೆ, ಧನ್ಯವಾದಗಳು ಹೀಗೆ ಕರೆ ಮಾಡ್ತಾ ಇರಿ. ಸೊ ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆ ಹೇಳಿಬಿಟ್ಟು ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ಮುಂದಿನ ಪ್ರಶ್ನೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಕಾವೇರಿ, ಎರಡನೇದು ಹೇಮಾವತಿ, ಮೂರನೇದು ಶರಾವತಿ, 4ನೇದು ತುಂಗಭದ್ರಾ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಮಹಾನಗರ ಪಾಲಿಕೆ ಆಯುಕ್ತರಾದಿಯಾಗಿ ಸಿಬ್ಬಂದಿಯವರು ಎಲ್ಲರೂ ಕೂಡ ನಾನು ನನ್ನ 2 ಕೈಗಳನ್ನು ಮುಗಿಸಿ ನಮಸ್ಕಾರ ಹೇಳ್ತಾ ಇದ್ದೀನಿ. ಏಕೆಂದರೆ ತುಂಬ ದೊಡ್ಡ ದೊಡ್ಡ ಗುಂಡಿಗಳಿತ್ತು ಸ್ಮಾರ್ಟ್ ಸಿಟಿ ಆದರೂ ಕೂಡ. ಅದರಲ್ಲೂ ಕೂಡ ಮಹಾನಗರ ಪಾಲಿಕೆಯಲ್ಲಿ RH ಚೌಟ್ರಿ ಎದುರುಗಡೆ ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳಿತ್ತು ಅಂದರೆ ಪಾಪ ಊರಿಂದ ಬಂದ ತಕ್ಷಣವೇ ಜನರಿಗೆ ಎಲ್ರಿಗೂ ದರ್ಶನ ಆಗ್ತಾಯಿತ್ತು ಗುಂಡಿಗಳದು. ಅದೇನು ದೊಡ್ಡ ಮನಸ್ಸು ಮಾಡಿಬಿಟ್ರೋ ಏನೋ ಗೊತ್ತಿಲ್ಲ, ಕೊನೆಗೆ ನಮ್ಮ V1 ವಾಹಿನಿಯ ಕರೆಗೆ ಹೋಗ್ಬಿಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಕೂಡ ಸರಿಸುಮಾರಾಗಿ ಎಲ್ಲ ಗುಂಡಿಗಳನ್ನು ಮುಚ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಅಪ್ ಟು ತೋಳುಣಸಿವರೆಗೂ ಎವ್ರಿ ಡೇ ಟ್ರಾವೆಲ್ ಮಾಡ್ತೀನಿ. ಸೊ ಅಲ್ಲಿಂದ ನಾನು ನೋಡ್ತಾ ಹೋದರೆ ಮುಂದೆ ರೈಲ್ವೆ ಬ್ರಿಡ್ಜ್ ಕ್ರಾಸ್ ಆದ ತಕ್ಷಣ ಇನ್ನೊಂದು ಸಿಕ್ಕಾಪಟ್ಟೆ ದೊಡ್ಡ ಗುಂಡಿಗಳಿತ್ತು. ಆಮೇಲೆ ಆ ಕಡೆ ಆವರಗೆರೆ ಹತ್ರ ದೊಡ್ಡ ದೊಡ್ಡ ಗುಂಡಿಗಳಿತ್ತು. ಅದೆಲ್ಲ ಗುಂಡಿಗಳನ್ನ ಮುಚ್ಚೋ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಕೊನೆಗೆ ಒಂದು ಯಾವುದಾದ್ರು ಗಣಪತಿ ದೇವಸ್ಥಾನ ಬರುತ್ತೆ ಅಲ್ಲಿ, ವಾಹನ ಶಕ್ತಿಶಾಲಿ ಗಣಪತಿ ಅಂಥೇಳಿ, ಅಲ್ಲೂ ಕೂಡ ಸಾಕಷ್ಟು ಗುಂಡಿಗಳಿದ್ವು. ಅದನ್ನೆಲ್ಲ ಮುಚ್ಚೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಎಲ್ಲ ಮಹಾನಗರ ಪಾಲಿಕೆ, ಅದು ಯಾರು ಅದನ್ನು ಮುಚ್ಚೋ ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಮೊನ್ನೆ ನಮ್ಮ ಒಬ್ಬರು ಕಾಲರ್ ಕೂಡ ಹೇಳ್ತಾ ಇದ್ರು, ಸರ್ ಈ ಕಡೆ BIT ರೋಡಲ್ಲೂ ತುಂಬ ಗುಂಡಿಗಳಿದೆ, ಅದನ್ನು ಮುಚ್ಚಕ್ಕೆ ಹೇಳಿ ಅಂಥೇಳಿ. ಸೊ ಬಹುಶಃ ಈ ಕಡೆ ನಾನು ಹೋಗಿಲ್ಲ, ಅಲ್ಲೂ ಕೂಡ ಮುಚ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಚ್ತಾ ಇಲ್ಲ ಅಂದರೆ ದಯವಿಟ್ಟು ಆಯುಕ್ತರು ಇದ್ರ ಬಗ್ಗೆ ಗಮನ ವಹಿಸಿ ಗುಂಡಿಗಳನ್ನು ಮುಚ್ಚೋ ಒಂದು ಕೆಲಸ ಮಾಡಿ ಮೇಡಮ್. ಸೊ ಧನ್ಯವಾದಗಳು. ದಾವಣಗೆರೆ ನಗರದ ಜನತೆ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ V1 ವಾಹಿನಿಯ ಕರೆಗೆ ಹೋಗೊಟ್ಟಿದ್ದಕ್ಕಾಗಿ, ಕರೆಯನ್ನು ಸ್ವೀಕರಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ದಾವಣಗೆರೆ ಧೂಳು ಮುಕ್ತ ಆಗ್ತಾ ಇದೆ, ದಯವಿಟ್ಟು ಗುಂಡಿ ಮುಕ್ತ ಕೂಡ ಆಗಲಿ. ನಿಮ್ಮ ಒಂದು ಒಳ್ಳೆ ಕೆಲಸ ಹೀಗೆ ಮುಂದುವರಿಲಿ ಅಂಥೇಳಿ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಒಂದು ವೇಳೆ ಮತ್ತೆಲ್ಲಾದರೂ ಆ ಥರದ ಸಮಸ್ಯೆಗಳು ಸಾರ್ವಜನಿಕರಿಗೆ ಕಂಡುಬಂದಲ್ಲಿ ದಯಮಾಡಿ ಅದನ್ನು ನಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿ. ನಾವು ನಮ್ಮ V1 ವಾಹಿನಿಯ ಮೂಲಕ ನಮ್ಮ ಆಯುಕ್ತರಿಗೆ ಮತ್ತಷ್ಟು ವಿಷಯಗಳನ್ನು ಮುಟ್ಟಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಆಯುಕ್ತರು ತುಂಬ ಒಳ್ಳೆಯ ಒಂದು ಸ್ಟೆಪ್ಸನ್ನು ತೆಗೆದುಕೊಂಡಿದ್ರು. ಯಾರೂ ಕೂಡ ಇನ್ಮೇಲೆ ಕಸಕ್ಕೆ ದುಡ್ಡು ಕೊಡಬೇಡಿ, ದಯಮಾಡಿ ಕಸವನ್ನು ಕಸದ ಗಾಡಿಯಲ್ಲಿ ಹಾಕಿ ಅಂಥೇಳಿ. ಸೊ ನಂಗೆ ನಿಜವಾಗ್ಲೂ ಕೂಡ ಇನ್ನೂ ಬೇಜಾರಾಗತ್ತೆ. ದಾವಣಗೆರೆ ಜನರಿಗೆ ಇನ್ಯಾವ ಭಾಷೆಯಲ್ಲಿ ಹೇಳಬೇಕು ಅರ್ಥ ಆಗ್ತಾಯಿಲ್ಲ. ಆದರೂ ಕೂಡ ಅಲ್ಲೆಲ್ಲಿ ಕಸಗಳನ್ನು ಹಾಕ್ತಾಯಿದ್ದಾರೆ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ. ಏಕೆಂದರೆ ನಾನು ಒಬ್ಬನ ಕಸ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ನಿಮ್ಮ ಥರ 100 ಜನ ಹಾಕಿದ್ರೆ ಕಸ, ಪಾಪ ಆ ಕಸನ ಹೊತ್ಕೊಂಡು ಹೋಗೋರಿಗೆ ಕಷ್ಟ ಆಗುತ್ತೆ. ಸೊ ದಯಮಾಡಿ ಮಹಾನಗರ ಪಾಲಿಕೆ ಆ ಸಿಬ್ಬಂದಿಯವರ ಮೇಲೆ ಒಂದಷ್ಟು ಕನಿಕರ ಇಟ್ಕೊಳ್ಳಿ. ಕಸದ ಗಾಡಿಗೆ ನೀವು ದುಡ್ಡು ಕೂಡ ಕೊಡಬೇಡಿ ಅಂತ ಆಗಿದೆ ಆಯುಕ್ತರು. ಹಾಗಾಗಿ ದಯಮಾಡಿ ಮನೆ ಹತ್ರ ಬಂದಾಗ ಆ ಕಸದ ಗಾಡಿಗಳಿಗೆ ಕಸವನ್ನು ಹಾಕಿ ಅಂತ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಯನ್ನು ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಕರ್ನಾಟಕ ರಾಜ್ಯಕ್ಕೆ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂಥೇಳಿ 4 ಆಪ್ಷನ್ಸನ್ನು ಹೇಳ್ತಾ ಇದ್ದೀನಿ. ಕಾವೇರಿ, ಹೇಮಾವತಿ, ಶರಾವತಿ, ತುಂಗಭದ್ರಾ. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರವನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ಬೆಳಗ್ಗೆ ಒಂದು ವಿಚಾರವಾಗಿ ಹೇಳ್ತಾ ಇದ್ದೆ, ನಾವು ಭಾರತೀಯರು ಮೂರ್ಖರ ಅಥವಾ ಉದಾರಿಗಳ ಗೊತ್ತಿಲ್ಲ ಯಾಕೆ ಅಂತ
ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಏನು ಅಂದರೆ, ಸತತವಾಗಿ 5 ವರ್ಷಗಳ ಕಾಲ ಪ್ರತಿಯೊಬ್ಬರು ಈಗಿನಾಗೆ ಆಗೆಲ್ಲ ಮೇಲ್ ಕಳಿಸೋದಾಗಲಿ ಅವಾಗ ಅವೆಲ್ಲ ಏನೂ ಇರಲಿಲ್ಲ. ಪ್ರತಿಯೊಂದಕ್ಕೂ ಪತ್ರ ಬರಿಬೇಕಿತ್ತು, ಪ್ರತಿಯೊಂದು ಪತ್ರಕ್ಕೂ ಸ್ಟಾಂಪ್ ಹಾಚಿ ಕಳಿಸ್ಬೇಕಿತ್ತು. ಅದರಲ್ಲೂ ಕೂಡ ನಮ್ಮ ಸರ್ಕಾರ ಅದು ಎಷ್ಟು ಉದಾರಿ ಅಂದರೆ, ಭಾರತಾದ್ಯಂತ ಯಾರೆಲ್ಲ ಪೋಸ್ಟ್ಗಳನ್ನು ಕಳಿಸ್ತಾ ಇದ್ರು ಆ ಪ್ರತಿಯೊಬ್ಬರಿಂದ 5 ಪೈಸೆ ಎಕ್ಸ್ಟ್ರಾ ತೊಗೊಳ್ತಾ ಇತ್ತು. ಯಾವಾಗ 1970ನೇ ಇಸ್ವಿಯಲ್ಲಿ, ಆಗ 5 ಪೈಸೆ ಅಂದರೆ ತುಂಬ ದೊಡ್ಡ ವಿಚಾರ. ಒಂದೊಂದು ಪತ್ರದಿಂದ 5 ಪೈಸೆ ಕಲೆಕ್ಟ್ ಮಾಡಿಕೊಂಡು ಏನು ಮಹತ್ ಕಾರ್ಯ ಗಣಂದಾರಿ ಕೆಲಸ ಮಾಡ್ತು ಅಂದರೆ, ಬಾಂಗ್ಲಾದೇಶ ಉದ್ಧಾರ ಮಾಡಬೇಕು ಅಂಥೇಳಿ, ಬಾಂಗ್ಲಾದೇಶವನ್ನು ಬೆಳೆಸಬೇಕು, ಕಟ್ಟಬೇಕು ಅಂಥೇಳಿ ಬಾಂಗ್ಲಾದೇಶಕ್ಕೆ ಆರ್ಥಿಕವಾಗಿ ಸಹಾಯ 5 ವರ್ಷಗಳ ಕಾಲ ಮಾಡಿದ್ವಿ ನಾವು. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಶ್ರೀನಾಥ್ ಅಂತ. ಶ್ರೀನಾಥ್ ಸರ್, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗಿಲ್ಲ ಸರ್. ಓಕೆ ಸರ್, ಏನು ಮಾಡ್ತಾ ಇದ್ದೀರಿ ತಾವು, ಕೇಳ್ಬೋದಾ? ಫಾರ್ಮಿಂಗ್ ಮಾಡ್ತಾ ಇದ್ದೀರಾ? ಸರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದಾ ಯಾವ ಥರ ಫಾರ್ಮಿಂಗ್ ಮಾಡ್ತಾ ಇದ್ದೀರಿ ಅಂತ? ಫಾರ್ಮಿಂಗ್ ಅಂದರೆ ಅದೇ ಇದು ಅಂತ ಇಲ್ಲ ಸರ್, ಎಲ್ಲವೂ. ಓಕೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಅದ್ರ ಬಗ್ಗೆ ಒಂಚೂರು ಕುತೂಹಲ ಇರುತ್ತೆ, ಕೇಳಕ್ಕೆ ಇಷ್ಟಪಡ್ತಾರೆ. ಯಾವ ಥರ ಇರುತ್ತೆ ಪ್ರೊಸೆಸ್? ಹಲೋ, ಅಡಿಕೆ ಬೆಳೆ. ಓಕೆ ಹಾಂ, ಅಡಿಕೆ ಬೆಳೆ ಬೆಳೀತಾ ಇದ್ದೀರಾ? ಹಾಂ ಸರ್. ಓಕೆ ಒಳ್ಳೆಯದಾಗಲಿ ಸರ್. ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಾ? ಹಾಂ ಹೇಳಿ. ಓಕೆ, ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ನದಿ ಪೂರ್ವಕ್ಕೆ ಹರಿಯುತ್ತಾ ಇದೆ. ಆ ನದಿಯ ಹೆಸರೇನು ಅಂತ ಹೇಳಬೇಕು. ಹೇಮಾವತಿ. ನಾನಿನ್ನೂ ಆಪ್ಷನ್ಸ್ ಹೇಳಿರಲಿಲ್ಲ. ಎನಿಹೌ, ಹೇಮಾವತಿ ಸರಿ ಉತ್ತರ ಅಲ್ಲ. ಇನ್ನೊಮ್ಮೆ ಆಪ್ಷನ್ಸನ್ನು ಹೇಳ್ತೀನಿ, ಇನ್ನೊಂದು ಸರಿ ಪ್ರಯತ್ನವನ್ನು ಮಾಡಿ, ಓಕೆನಾ? ಕಾವೇರಿ, ಹೇಮಾವತಿ, ಶರಾವತಿ, ತುಂಗಭದ್ರಾ. ತುಂಗಭದ್ರಾ ಸರ್. ತುಂಗಭದ್ರನಾ? ಶೋರಾ? ಹಾಂ ಸರ್, ಶೋರ್. ಎಸ್, ತುಂಗಭದ್ರಾ ಇಸ್ ದ ರೈಟ್ ಆನ್ಸರ್. ನಮ್ಮ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿತಕ್ಕಂಥ ಏಕೈಕ ನದಿ ಅಂದರೆ ನಮ್ಮ ತುಂಗಭದ್ರಾ ನದಿ. ನಮ್ಮ ತುಂಬ ಹತ್ತಿರದಲ್ಲೇ ಇದೆ, ಇಲ್ಲೇ ಹರಿಹರದಲ್ಲಿ ತುಂಗಭದ್ರಾ ನದಿನ ನಾವು ನೋಡ್ಬೋದು. ಅಪ್ ಟು ಮಂತ್ರಾಲಯದವರೆಗೂ ಕೂಡ ಹೋಗಿ ನಂತರ ಸಮುದ್ರವನ್ನು ಸೇರುತ್ತೆ. ಎಸ್, ಸರಿ ಉತ್ತರವನ್ನು ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಸೊ ಆವಾಗಲೇ ನಾನು ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದೆ. ಇವತ್ತು ಅಲ್ಲಿ ನಮ್ಮ ಬಾಂಗ್ಲಾದಲ್ಲಿ ನಮ್ಮ ಭಾರತೀಯರ ಪರಿಸ್ಥಿತಿ ಹೇಗಿದೆ ಅಂದರೆ, ಸೊ ಯಾರ್ಯಾರು ಶ್ರೀಮಂತಿದ್ದಾರೆ ಅವರೆಲ್ಲ ಆಸ್ತಿಗಳನ್ನ ಲೂಟಿ ಮಾಡ್ತಾ ಇದ್ದಾರೆ, ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ನಮ್ಮ ದೇವಸ್ಥಾನಗಳನ್ನು ಸುಟ್ಟಾಕ್ತಾ ಇದ್ದಾರೆ. ಅಲ್ಲಿ ಬರಗಾಲ ಬಂದಾಗ 5 ವರ್ಷಗಳ ಕಾಲ ನಿರಂತರವಾಗಿ ಯಾವುದೇ ಜಾತಿ ಭೇದಗಳನ್ನು ನೋಡ್ದೇ ನಮ್ಮ ಭಾರತ ಸೇರಿದಂತೆ ಪ್ರಪಂಚದ ಎಲ್ಲ ಕಡೆಯಿಂದ ಅಮೌಂಟನ್ನು ಕಲೆಕ್ಷನ್ ಮಾಡಿ 5 ವರ್ಷಗಳ ಕಾಲ ನಿರಂತರವಾಗಿ ಅನ್ನದಾನ ಮಾಡಿರೋಂಥ ಇಸ್ಕಾನ್ ಟೆಂಪಲ್ನ ಮುಖ್ಯಸ್ಥರನ್ನೇ ಅಲ್ಲಿ ಬಂಧಿಸಿಟ್ಟಿದ್ದಾರೆ. ಆಮೇಲೆ ಯಾರಾದರೂ ಅವ್ರ ಪರವಾಗಿ ಕೇಸ್ ಮಾಡ್ತೀವಿ ಅಂತ ಹೊರಡ್ರೆ ಅವ್ರಿಗೆ ಮನಸ್ಸೋ ಇಚ್ಛೆ ದಂಡಿಸಿ ಅವ್ರು ಕೋಮಾದಲ್ಲಿದ್ದಾರೆ ಆ ಲಾಯರು. ನೋಡಿ ಎಂಥ ಪರಿಸ್ಥಿತಿ ಇದೆ ಬಾಂಗ್ಲಾದಲ್ಲಿ ಅಂದರೆ, 5 ವರ್ಷಗಳ ಕಾಲ ಇದೇ ಭಾರತೀಯರು, ಇದೇ ಹಿಂದೂಗಳು ಅವರನ್ನು ಬೆಳೆಸಲಿಕ್ಕೆ, ಅವರನ್ನು ಉಳಿಸ್ಲಿಕ್ಕೆ 5 ಪೈಸೆ ಸ್ಟಾಂಪ್ ಮೂಲಕ ನಾವು ಕಲೆಕ್ಷನ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಆದರೆ ಆ ಬಾಂಗ್ಲಾದವರಿಂದ ಇವತ್ತು ನಮ್ಮ ಮೇಲೆ, ನಮ್ಮ ಹಿಂದೂಗಳ ಮೇಲೆ ಅಲ್ಲಿ ದಾಳಿ ನಡೀತಾ ಇದೆ. ಇದು ನಿಜಕ್ಕೂ ಅತ್ಯಂತ ಖಂಡನೀಯ ವಿಚಾರ. ಸೊ ಈ ವಿಚಾರವನ್ನು ನನಗೆ ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಕಳಿಸ್ಕೊಟ್ರು. ಈ ಸ್ಟಾಂಪಿಂದ ನಾವಿನ್ನೂ ಆವಾಗ ಹುಟ್ಟಿರಲಿಲ್ಲ, ಆದರೂ ಕೂಡ 1970ರಿಂದ 1975ರವರೆಗೆ 5 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಭಾರತ ಸರ್ಕಾರ ಅವರಿಗೆ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಆ ಬಾಂಗ್ಲಾದೇಶ ಏನು ದಿವಾಳಿಯಾಗಿತ್ತು ಅದನ್ನು ಉಳಿಸ್ಬೇಕು, ಬೆಳೆಸಬೇಕು, ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಕೆಲಸ. ಸೊ ಇಷ್ಟೊಂದು ವಿಶಾಲ ಹೃದಯ ಇರತಕ್ಕಂಥ ಭಾರತೀಯರನ್ನ ಇವತ್ತು ಅಲ್ಲಿ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸೊ ನಿಜಕ್ಕೂ ಮುಂದಿನ ದಿನಗಳು ಬಾಂಗ್ಲಾದೇಶಕ್ಕಂತೂ ಖಂಡಿತ ಒಳ್ಳೆಯದಾಗಿರಲ್ಲ ಅನ್ನೋ ಆಶಯದೊಂದಿಗೆ ಮುಂದಿನ ವಿಚಾರವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ವರ್ಷದಲ್ಲಿ ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು ಅಂತಕ್ಕಂಥದ್ದನ್ನು ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ವರ್ಷದಲ್ಲಿ ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು ಅಂಥೇಳಿ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು 1976, 1966, 1965, 1963. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರವನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಗೌರವ ಸೇವೆ ಹುದ್ದೆಗೆ ಅರ್ಜಿಯನ್ನು ಮತ್ತೊಮ್ಮೆ ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಇದರಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಿ ದಯಮಾಡಿ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.
ಸೊ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಅವ್ರದ್ದು ಒಂದು ಕೆಲಸ ಏನಿದೆ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಸೊ ಆ ಕೆಲಸ ಮಾಡೋದಕ್ಕೆ ನಿಜಕ್ಕೂ ಪುಣ್ಯ ಮಾಡಿರಬೇಕು ಅಂತ ನಾನು ಅನ್ಕೋತೀನಿ. ತುಂಬ ಕಡಿಮೆ ಸಂಬಳ ಇರುತ್ತೆ, ತುಂಬ ಕಡಿಮೆ ಗೌರವಧನ ಇರುತ್ತೆ, ಆದರೂ ಕೂಡ ಅಂಥ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಎಲ್ಲ ಅಂಗನವಾಡಿ ಸಹಾಯಕರಿಗೆ ಒಂದು ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನ ಹೇಳೋಣ. ಸೊ ಒಂದು ವಿಶೇಷವಾಗಿರ್ತಕ್ಕಂಥ ಊರಿನ ಬಗ್ಗೆ ನಾನು ಈ ಹಿಂದೆನೂ ಹೇಳಿದ್ದೆ ಅಂತ ಅಂದ್ಕೊಳ್ತೀನಿ. ನನಗೆ ನೆನಪಿರೋ ಪ್ರಕಾರ ಇನ್ನೊಮ್ಮೆ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ರಾಜಸ್ಥಾನದಲ್ಲಿ ಒಂದು ಪುಟ್ಟ ಗ್ರಾಮ ಇದೆ. ಆ ಊರಿನ ಹೆಸರು ಪಿಪಲಾಂತರಿ ಅಂತ ಹೇಳಿ. ಸೊ ಎಷ್ಟು ಮುದ್ದಾಗಿದೆ ಅಲ್ವಾ ಹೆಸರು. ಆ ಊರಿನ ಹೆಸರು ರಾಜಸ್ಥಾನದ ಒಂದು ಪುಟ್ಟ ಗ್ರಾಮ ಪಿಪಲಾಂತರಿ ಅಂತ ಹೇಳಿ. ಸೊ ಈ ಪಿಪಲಾಂತರಿದ ವಿಶೇಷತೆ ಏನು, ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಯಾರಿಗೆ ದೇವರು ತುಂಬ ಇಷ್ಟಪಡ್ತಾನೆ ಅಥವಾ ತುಂಬ ಪ್ರೀತಿ ಮಾಡ್ತಾನೆ ಅವರ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಈ ಊರಲ್ಲಿ ಯಾವುದೇ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿತು ಅಂದರೆ ಅವರು 111 ಗಿಡಗಳನ್ನು ಆ ಪುಟ್ಟ ಮಗುವಿನ ನಾಮಕರಣದ ದಿವಸ ಅಥವಾ ಆ ಪುಟ್ಟ ಮಗುವಿಗೆ ಹೆಸರಿಡೋ ದಿವಸ ಇಡ್ತಾರಂತೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಅಲ್ಲ ನೋಡಿ. ಒಂದು ಹೆಣ್ಣು ಮಗು ಹುಟ್ಟತಕ್ಕಂಥದ್ದು 111 ಮರಗಳಿಗೆ ಸಮ ಅಂತಕ್ಕಂಥದ್ದನ್ನು ಈ ಊರಿನ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಹೆಣ್ಣು ಮಗು ಹುಟ್ಟಿದಾಗಲೂ ಕೂಡ ಆ ಒಂದು ಗ್ರಾಮದ ಒಂದು ಕಾಡಿನಲ್ಲಿ 111 ಮರಗಳನ್ನು ನೆಡ್ತಾರೆ. ಅದು ಒಳ್ಳೊಳ್ಳೆ ಹಣ್ಣಿನ ಮರಗಳನ್ನ ನೆಡ್ತಾರೆ, ನೆರಳು ನೀಡ್ತಕ್ಕಂಥ ಮರಗಳನ್ನ ನೆಡ್ತಾರೆ, ಆಲದ ಮರಗಳನ್ನು, ಬೇವಿನ ಮರಗಳನ್ನು, ಅತ್ಯಂತ ಸಮೃದ್ಧವಾಗಿ ಬೆಳೀತಕ್ಕಂಥ ಮರಗಳನ್ನ ಇಲ್ಲಿ ನೆಡ್ತಾರೆ. ಇದು ಗಿನ್ನಿಸ್ ದಾಖಲೆಯಲ್ಲೂ ಕೂಡ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಎಷ್ಟು ಅದ್ಭುತವಾದ ಕೆಲಸ ಅಲ್ವಾ. ಸೊ ಯಾಕೆ ಇದನ್ನು ಕೇವಲ ಈ ಒಂದು ರಾಜಸ್ಥಾನ ಈ ಪಿಪಲಾಂತರಿ ಊರಿನವರೇ ಮಾಡಬೇಕು? ನಮ್ಮ ಊರುಗಳಲ್ಲೆಲ್ಲ ಇದು ಯಾಕಾಗಲ್ಲ? 111 ಬಿಟ್ಬಿಡಿ, ಅಟ್ಲೀಸ್ಟ್ 11 ಬೇಡ 5, ಅಟ್ಲೀಸ್ಟ್ ಒಂದು ಗಿಡವನ್ನಾದರೂ ನಾವು ನೆಟ್ಟಿದ್ದೆ ಆದರೆ ನಿಜಕ್ಕೂ ಕೂಡ ಎಷ್ಟೋ ಲಕ್ಷಾಂತರ ಮರಗಳಿಗೆ ನಾವು ಕೂಡ ಆಶ್ರಯದಾತರ ಆಗ್ಬೋದಲ್ವಾ. ಸೊ ದಯವಿಟ್ಟು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಒಂದು ಮನೆಯಲ್ಲಿ ಯಾವತ್ತೇ ಹೆಣ್ಣು ಮಗು ಅಂತಲೇ ಅಲ್ಲ, ಹೆಣ್ಣು ಮಗು ಗಂಡು ಮಗು ಯಾವುದೋ ಒಂದು ಮಗು ಹುಟ್ಟಿದ್ರೂ ಕೂಡ, ಅಥವಾ ಯಾವುದೇ ಒಂದು ನಿಮ್ಮ ಆ್ಯನಿವರ್ಸರಿ ದಿವಸ ಆಗಿರಲಿ, ಬರ್ಡೇ ದಿವಸ ಆಗಿರಲಿ, ನಿಮ್ಮಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಶುಭ ಕಾರ್ಯದ ಸವಿ ನೆನಪಿಗೆ ಆಗಿರಲಿ, ಒಂದು ಒಳ್ಳೆಯ ಒಂದು ಮರವನ್ನು ನೆಡಿ. ಆ ಮರ ಬೆಳೆದು ಆಕ್ಸಿಜನ್ನ ಎಲ್ಲ ಒಂದು ಸಮಾಜಕ್ಕೆ ನೀಡ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇಂಥ ಕೆಲಸವನ್ನು ನೀವು ಮಾಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ದಯವಿಟ್ಟು ಎಲ್ಲ ವಾಹನವನ್ನು ಟೂ ವೀಲರ್ ಹೊಂದಿರತಕ್ಕಂಥವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳಿದ್ದರೆ ಈ ಮಾತನ್ನು ನೀವು ಎರಡು ಬಾರಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ತಮ್ಮ ಮಕ್ಕಳ ಒಂದು ಅವ್ರ ಕೈಯಲ್ಲಿ ವೆಹಿಕಲ್ಸನ್ನು ಕೊಟ್ಬಿಟ್ಟು ಅದನ್ನು ರೀಲ್ಸ್ ಮಾಡೋ ಶೋಕಿ ತುಂಬ ಇದೆ. ಅದರಿಂದ ಸಾಕಷ್ಟು ಪ್ರಾಣ ಹಾನಿ ಕೂಡ ಆಗಿದೆ. ಅದನ್ನು ನಾನು ಕೂಡ ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ. ಬ್ರೇಕ್ ಒತ್ತೋ ಬದಲು ಎಕ್ಸ್ಲೇಟರ್ ಒತ್ತಿರ್ತಕ್ಕಂಥ ಒಂದು 14-15 ವರ್ಷದ ಹುಡುಗಿ ಅಪ್ಪನ ಎದುರುಗಡೆನೇ ಪ್ರಪಾತಕ್ಕೆ ಬಿದ್ದು ಪ್ರಾಣವನ್ನು ಬಿಡ್ತಾಳೆ. ಸೊ ಅಂಥ ಆತಂಕಕಾರಿ ಘಟನೆಗಳು ಸಾಕಷ್ಟು ನಡೆದಿದೆ. ಎಸ್, ಇದಕ್ಕೆ ದಿಟ್ಟವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನನ್ನು ಜಾರಿ ತಂದಿದೆ. ಇದನ್ನು ಖುಷಿ ವಿಚಾರ ಅಂತ ಹೇಳಬೇಕು, ಬೇಸರದ ವಿಚಾರ ಅಂತ ಹೇಳಬೇಕು ಗೊತ್ತಿಲ್ಲ. ಇದನ್ನು ನೀವು ಹೇಗೆ ತೊಗೊಳ್ತೀರಿ ಹಾಗೆ. ಒಂದೇನು ಅಂದರೆ, ನಿಮ್ಮ ಮನೆಯಲ್ಲಿ 18 ವರ್ಷಕ್ಕಿಂತ ಯಾವುದೇ ಕಡಿಮೆ ಇರತಕ್ಕಂಥ ಹುಡುಗ ಅಥವಾ ಹುಡುಗಿಗೆ ಬೈಕನ್ನು ನೀಡಿದ್ದೇ ಆದರೆ ಇನ್ನು ಮುಂದೆ 25,000 ದಂಡ ಬೀಳುತ್ತೆ. ಕೊನೆಗೆ 5 ವರ್ಷ ಜೈಲು ಶಿಕ್ಷೆ. ಯಾರು ವಾಹನವನ್ನು ಹೊಂದಿರ್ತೀರಿ ಅವರಿಗೆ ಇದು ಫಿಕ್ಸ್ ಅಂತೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ 18 ವರ್ಷದ ಒಳಗಡೆ ಇರತಕ್ಕಂಥ ಹುಡುಗ ಅಥವಾ ಹುಡುಗಿ ಕೈಯಲ್ಲಿ ಬೈಕನ್ನು ಕೊಡಬೇಡಿ. ಇಲ್ಲಾಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 25,000 ರೂಪಾಯಿ ದಂಡ ಜೊತೆಗೆ 5 ವರ್ಷ ನಿಮಗೆ ಜೈಲ್ ಫಿಕ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ವೇಳೆ ನಿಮ್ಮ ಮಗನಿಗೆ ಇನ್ನೂ 17 ವರ್ಷ 17.5 ವರ್ಷ PUC ಸೇರಿಬಿಟ್ಟಿದ್ದಾನೆ, ಕಾಲೇಜಿಗೆ ಹೋಗ್ಲಿಕ್ಕೆ ಬೈಕ್ ಬೇಕೇ ಬೇಕು ಅಂದರೆ ನೀವೇ ಡ್ರಾಪ್ ಮಾಡಿ ಬನ್ನಿ. ಯಾವುದೇ ಕಾರಣಕ್ಕೂ ಬೈಕ್ ಕೊಡಬೇಡಿ. ಒಂದು ವೇಳೆ ಪೊಲೀಸ್ನವ್ರು ಹಿಡಿದ್ರೆ ಅಲ್ಲೇ ಬೈಕ್ ಸೀಸ್ ಮಾಡಿಬಿಡ್ತಾರೆ. ಸೊ ಸ್ಟ್ರಿಕ್ಟ್ ಆಗಿದೆ ರೂಲ್ಸ್. ದಯವಿಟ್ಟು ಇದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಸಾಲ ಸೌಲಭ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಎಲ್ಲ ತಾಯಂದರಿಗೆ ಇದು ಬಹುಶಃ ತುಂಬ ಸಹಾಯ ಆಗ್ಬೋದು. ಎಸ್, ಇದನ್ನು ದಯವಿಟ್ಟು ಎಲ್ಲರೂ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಉಪ್ಪಿನಕಾಯಿ ಹಪ್ಪಳ ತಯಾರಿಕೆ ಮಾಡೋದಕ್ಕೆ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಿ, ಅವರಿಗೆಲ್ಲ ಬಂಪರ್ ಆಫರ್ ಇದೆ. ಏನು ಅಂದರೆ, ನೀವು 5 ಲಕ್ಷ ಸಾಲವನ್ನು PMFME ಈ ಸ್ಕೀಮಲ್ಲಿ ತೆಗೆದುಕೊಂಡಿದ್ದೆ ಆದರೆ 5 ಲಕ್ಷಕ್ಕೆ 2.5 ಲಕ್ಷದವರೆಗೂ ಸಬ್ಸಿಡಿ ಕೊಡ್ತಾರಂತೆ. ಎಂಥ ಬಂಪರ್ ಆಫರ್ ಅಲ್ವಾ.
ಸೊ ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಬಡ್ಡಿನೂ ಕೂಡ ಇಲ್ಲ. ನೀವು ಸರಿಯಾಗಿ ಕಂತನ್ನು ಕಟ್ಟಿದರೆ 5 ಲಕ್ಷಕ್ಕೆ 2.5 ಲಕ್ಷದವರೆಗೂ ಕೂಡ ಸಬ್ಸಿಡಿ ಸಿಗತ್ತೆ. ಸೊ ದಯವಿಟ್ಟು ನಿಮ್ಮ ಹತ್ತಿರ ಇರತಕ್ಕಂಥ ಜಿಲ್ಲಾಡಳಿತ ಅಥವಾ ಮಹಾನಗರ ಪಾಲಿಕೆಯಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಸ್ಕೀಮಿನ ಹೆಸರು PMFME ಸ್ಕೀಮ್ ಅಂಥೇಳಿ. ಇದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹುಶಃ ಜಂಟಿಯಾಗಿ ನೀಡ್ತಾ ಇದೆ ಅಂತ ಅನಿಸುತ್ತೆ. 5 ಲಕ್ಷಕ್ಕೆ 2.5 ಲಕ್ಷಗಳವರೆಗೆ ಸಬ್ಸಿಡಿ ಸಿಗುತ್ತೆ. ಇದು ಕೇವಲ ಉಪ್ಪಿನಕಾಯಿ ಹಪ್ಪಳ ತಯಾರಿಕೆ ಮಾಡ್ತಕ್ಕಂಥ ಮಹಿಳೆಯರಿಗೆ ಕೊಡ್ತಾ ಇರ್ತಕ್ಕಂಥ ಸಾಲದ ಯೋಜನೆ ಆಗಿದೆ. ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಇಷ್ಟು ದೊಡ್ಡದ ಮೊತ್ತ ಸಾಲ ನಿಮಗೆ ಸಬ್ಸಿಡಿಯಾಗಿ ಸಿಗುತ್ತೆ ಅಂದರೆ ಯಾಕೆ ಇದನ್ನು ನೆಗ್ಲೆಕ್ಟ್ ಮಾಡ್ತೀರಿ? ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ನಾನು ನಿನ್ನೆನೂ ಕೂಡ ಖುಷಿ ವಿಚಾರ ಹೇಳಿದ್ದೆ. ಈಗ ಶಿವಣ್ಣನವರು ಸಂಪೂರ್ಣವಾಗಿ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ನಿನ್ನೆ ಮಧು ಬಂಗಾರಪ್ಪ ಅವರು ಒಂದು ವಿಡಿಯೋ ಕೂಡ ಮಾಡಿ ಕಳಿಸಿದ್ದಾರೆ. ಸಾಧ್ಯವಾದಷ್ಟು ಬೇಗ ಅವರಿಂದಾನೇ ಒಂದು ವಿಡಿಯೋ ಮಾಡಿಸ್ಬಿಟ್ಟು ಎಲ್ಲ ಅಭಿಮಾನಿಗಳಿಗೆ ಕಳಿಸೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಶಿವಣ್ಣನ ಆರೋಗ್ಯದಲ್ಲಿ ಚೇತರಿಕೆಯಾಗಿ ಅವರೇ ಮಾತಾಡಿ ಒಂದು ವಿಡಿಯೋ ಮಾಡಿ ಕಳಿಸಿದ್ರೆ ನಿಜಕ್ಕೂ ಅದೆಲ್ಲರಿಗೂ ಕೂಡ ಖುಷಿ ವಿಚಾರ. ಸ್ಯಾಂಡಲ್ವುಡ್ ಶಿವಣ್ಣಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಅವರ ಒಂದು ಮಾತನ್ನು ಕೇಳಬೇಕು ಅಂತ ಇದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇತರೆ ಒಂದೆರಡು ವಿಚಾರಗಳನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡೋ ಪ್ರಯತ್ನವನ್ನು ಮಾಡ್ತೀನಿ. ಪ್ರಸಕ್ತ ವರ್ಷದಲ್ಲಿ 5 ವರ್ಷದ ಒಳಗಡೆ ಇರತಕ್ಕಂಥ 535 ಶಿಶುಗಳ ಸಾವಾಗಿದೆ ಅಂಥೇಳಿ ಒಂದು ಆತಂಕಕಾರಿ ವಿಚಾರ ಬಯಲಿಗೆ ಬರ್ತಾ ಇದೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದಲೇ ನಿಮ್ಮ ಪುಟ್ಟ ಮಕ್ಕಳ ಬಗ್ಗೆ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ನಮ್ಮ ಎಲ್ಲ ವೀರ ಯೋಧರು ಏನಿದ್ರು ಅವರ ಶರೀರಗಳು ತವರಿಗೆ ಬರ್ತಾ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಅವರೆಲ್ಲರೂ ಕೂಡ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಅಪಘಾತದಲ್ಲಿ ಮೃತಪಟ್ಟಂತಹ ಯೋಧರಿಗೆ CM ಆದಿಯಾಗಿ ಎಲ್ಲರೂ ಕೂಡ ಗೌರವ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಸಹಾಯಧನವನ್ನು ಕೂಡ ಘೋಷಣೆ ಮಾಡ್ತಾ ಇದ್ದಾರಂತೆ CM. ಸೊ ಒಳ್ಳೆಯದಾಗಲಿ, ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವರ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು. ಈ ರೀತಿಯ ಒಂದು ಅಪಘಾತ ಆಗಬಾರ್ದಾಗಿತ್ತು, ಆಗಿದೆ. ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಅದೇ ರೀತಿ 28ನೇ ತಾರೀಕಿಂದ ಇರತಕ್ಕಂಥ ದಯವಿಟ್ಟು ಫಲಪುಷ್ಪ ತಾಂಬೂಲದ ಒಂದು ಪ್ರದರ್ಶನದಲ್ಲಿ ಎಲ್ಲರೂ ಹೋಗ್ಬಿಟ್ಟು ಆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಮತ್ತೆ ಹೇಳಿದೆ, ಲೋಕಸಭೆಯ ಮಾದರಿಯನ್ನು ಕೂಡ ಅಲ್ಲಿ ವಿಶೇಷವಾಗಿ ಮಾಡಲಾಗಿದೆ ಅಂತೆ. ಹಲವಾರು ಬೇರೆ ಬೇರೆ ವೈಶಿಷ್ಟ್ಯಗಳನ್ನ ನೀವು ಅಲ್ಲಿ ನೋಡ್ಬೋದು. ಹೋಗಿ ಎಲ್ಲರೂ ಮಿಸ್ ಮಾಡದೆ ಆ ಕಾರ್ಯಕ್ರಮವನ್ನು ನೋಡ್ಕೊಂಬನ್ನಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ಹೇಳಿ ನೋಡ್ಬೇಡ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ದಯವಿಟ್ಟು. ಹಲೋ, TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿಪ್ಪ. ಮ್ಯೂಟ್ ಮಾಡಿದ್ದೆ ಸರ್. ಹೇಳಿ ತಮ್ಮ ಹೆಸರು? ತಮ್ಮ ಹೆಸರು ಮಂಜಮ್ಮ ಅಂತೇಳಿ. ಮಂಜಮ್ಮ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ತಾಲೂಕು ಆರ್ನೇಕಲ್ ಅಂತ. ಆರ್ನೇಕಲ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೂ ಶುಭಾಶಯ ಇಲ್ಲ. ನೀವು ಚೆನ್ನಾಗಿ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಿ. ಧನ್ಯವಾದಗಳಮ್ಮ. ನೋಡ್ತಾ ಇದೀವಿ. ಒಳ್ಳೇದು. ತಿಂಡಿ ಆಯ್ತಮ್ಮ? ಆಯ್ತು, ನಿಮ್ದು ಸರ್? ಇಲ್ಲಮ್ಮ, ಇವತ್ತು ಆ್ಯಕ್ಚುಲಿ ಏಕಾದಶಿ ಇರೋದ್ರಿಂದ ಉಪವಾಸ. ಅದೇ ಈಗ ತಂದೆ ತಾಯಿ ಬಗ್ಗೆ ನೀವು ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಿ. ಹಾಂ, ಆ ಥರ ಮಕ್ಕಳು ನಡ್ಕೊಳಲ್ಲ ಸರ್. ಅದಕ್ಕೆ ಎಲ್ಲೋ ಒಂದು ಕಡೆ ಪೋಷಕರು ಕಾರಣ, ಸಮಾಜ ಕಾರಣ, ಎಲ್ಲರೂ ಒಂದಲ್ಲ ಒಂದು ಕಡೆಯಿಂದ ಕಾರಣ ಆಗಿದ್ದೀವಿ. ಸೊ ನೀವೇ ದೊಡ್ಡವರಾಗಿ ನಂಗೆ ಹೇಳಬೇಕು, ಆ ಥರ ನಡ್ಕೊಳೋದಕ್ಕೆ ನಾನು ಏನು ಕಿವಿ ಮಾತು ಹೇಳಬೇಕು ಅಂದರೆ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಅದೇ ಒಂದು ಮಕ್ಕಳ ಮೇಲೆ ಅಪಾರ ಕನಸ್ಕೊಂಡು ಸಾಕಿರ್ತೀವಿ, ಓದಿಸಿರ್ತೀವಿ, ಕೆಲಸ ಕೊಡಿಸಿರ್ತೀವಿ. ಮದುವೆ ಆದ ತಕ್ಷಣನೇ ತಂದೆ ತಾಯಿಗೆ ಯಾಕಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಕಳು ಅಂತ ನನಗೆ ಬೇಜಾರು ಸರ್. ತುಂಬ ನಾನು ಯಾವಾಗಲೂ ಅದನ್ನು ಹೇಳ್ತಾನೆ ಇರ್ತೀನಿ. ಸೊ ಹತ್ತಿರ ಏನಿನ ಯಾವತ್ತೂ ತುಳಿಯೋ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳಿ. ನಮ್ಮನೆಗೂ ಅದೇ ನಡೆದ ಸರ್, ಅದಕ್ಕೋಸ್ಕರ ಮಾಡಿದೆ. ಓಕೆ. ತುಂಬಾ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಮುಸುರೆ ತೊಳೆದು ಕೆಲಸ ಮಾಡಿ, ಶಾಲೆಗೆ ಅಡಿಗೆ ಮಾಡಿ, ಎಲ್ಲ ಹತ್ರನು ಮಕ್ಕಳನ್ನ ದೊಡ್ಡವ್ರು ಮಾಡಿ ಸಾಕಿ ಗೌರ್ಮೆಂಟ್ ಕೆಲಸ ಕೊಡಿಸಿದ್ಮೇಲೆ ತಾಯಿ ತಂದೆ ಅನ್ನೋದೇ ಅಭಿಮಾನ ಇಟ್ಕೊಂಡಂಗೆ ಓಡಾಡ್ತಾರಲ್ಲ, ಅದೇ ಬೇಜಾರು ಸರ್. ನೀವು ಅದಕ್ಕೆ ತಂದೆ ತಾಯಿ ಬಗ್ಗೆನೇ ಹೇಳ್ತಿರ್ತೀರ, ಅವಾಗ ಕಣ್ಣ ನೀರ್ ಬರ್ತಿರ್ತದ ನನಗೆ. ತುಂಬಾ ನೋವಾಗುತ್ತಮ್ಮ, ಯಾಕೆಂದ್ರೆ ಎಷ್ಟೊಂದು ನೋವಾಗುತ್ತೆ ಅನ್ನೋದೇನ್ ಸರ್, ಅದೇ ನೋವಾಗುತ್ತೆ.
ಮಕ್ಕಳು ಇಲ್ದವ್ರದೇ ಪುಣ್ಯ ಏನೋ ಅಂತ ಅನ್ನಂಗಾಗತ್ತೆ. ಇದ್ದು ಒಂದ್ ಕೊರಗದ್ಕಿಂತನ ಇಲ್ದನೆ ಒಂದು ನೋವು ಪಟ್ಕೊಂಡು ಒಂದು ಅನುಭವಿಸ್ಬೋದಲ್ಲ ಅಂತ. ಯಾಕೆ ಮಕ್ಳು ಈ ತರ ಮಾಡ್ತಾರೆ ಅಂತ ನಾನು ಸಮಾಜದಾಗೆ ನೀವು ತಂದೆ ತಾಯಿ ಬಗ್ಗೆ ಹೇಳ್ದಾಗೆಲ್ಲ ನನಗೆ ಅಳತಲೇ ಇರ್ತೀನಿ. ನೀವ್ ಅಲ್ಲಿ ಹೇಳ್ದಾಗೆಲ್ಲ ಹಂಗ್ ನೋಡ್ಕೇಳ್ರಿ ಹಿಂಗ್ ನೋಡ್ಕೇಳ್ರಿ ಅಂತ. ನಾವ್ 10 ಮಕ್ಳು ಇದ್ರು ಬೇಜಾರಿಲ್ದಂಗ್ ಸಾಕ್ತಿವಿ. ಒಬ್ಬ ತಂದೆ ತಾಯಿನ ನೋಡಕ್ಕೆ ಯಾಕೆ ಮಕ್ಳು ಇಷ್ಟು ಬೇವಿಷ್ಟಿ ಮಾಡ್ತಾರೆ? ನಿಜ ನಿಜ ನಿಜ. ಸೊ ಅರ್ಥ ಮಾಡ್ಕೋಬೇಕು ಮಕ್ಕಳು, ಯಾಕೆಂದರೆ ತಂದೆ ತಾಯಿ ಅದೆಷ್ಟು ಕಷ್ಟಪಟ್ಟು ಅವ್ರು ಎಷ್ಟೋ ಸಲ ಉಪವಾಸ ಇದ್ದು ಮಕ್ಕಳಿಗೆ ಊಟ ಮಾಡಿಸಿರ್ತಾರೆ. ಅವರಿಂದ ನಾವು ಬಯಸೋದು ಏನಿಲ್ಲ ಸರ್, ನಮಗೆ ಬಂಗಾರ ಬೇಡ, ಬೆಳ್ಳಿ ಬೇಡ, ಒಳ್ಳೆ ಮಾತಷ್ಟೇ. ನಾನು ಯಾವಾಗಲೂ ಹೇಳ್ತೀನಮ್ಮ, ಇದನ್ನ ನೀವು ನನಗೆ ಇವತ್ತು ಹೇಳ್ತಿದ್ದೀರಷ್ಟೇ, ನಾನು ಯಾವಾಗಲೂ ಕೇಳ್ತೀನಿ, ಯಾವ ತಂದೆ ತಾಯಿ ನನಗೆ ಆಸ್ತಿ ಕೊಡಿಸು, ಬಂಗಾರ ಕೊಡಿಸು, ಕಾರ್ ಕೊಡಿಸು ಅಂತ ಯಾವ ತಂದೆ ತಾಯಿನೂ ಕೇಳಕ್ ಸಾನ್ಸೇ ಇಲ್ಲ. ಏನು ಒಂದಷ್ಟು ಪ್ರೀತಿಯಿಂದ ಮಾತಾಡ್ಬಿಟ್ರೆ ಸಾಕು. ಪ್ರೀತಿ ವಿಶ್ವಾಸ ಅಷ್ಟೇ. ಊಟ ಮಾಡ್ದ ನಮಗಿಬ್ರು ಗಂಡ್ಮಕ್ಳು ಸಹ. ದೊಡ್ಡ ಮಗನ ಹತ್ರ ಅದೀವಿ, ಚೆನ್ನಾಗ್ ನೋಡ್ಕೊಂತಾರ ದೊಡ್ಡ ಮಗ ಸೊಸೆ. ಸಣ್ಣ ಮಗ ಏನ್ ಮಾತಾಡಿಸ್ತಾ ಇಲ್ಲ, ಮುನ್ನ ನೋಡ್ತಾ ಇಲ್ಲ. ನಮಗ್ ಅದೇ ಒಂದ್ ಬೇಜಾರು. ಏನು ಇಲ್ಲಿ ಮಗನು ಅಷ್ಟೇ ಮಾತಾಡ್ಸಾ ಇದ್ದಲ್ಲ. ಏನ್ ಅದೀವಿ ಅಂದ್ರೆ ಅದೀವಿ ಅಷ್ಟೇ. ಏನಾದ್ರು ನೀವು ಉಂಡ್ರೆ ತಿಂದ್ರೆ ಊಟ ಆಯ್ತಾ, ಚೆನ್ನಾಗದಿರ, ನಿಮ್ ಆರೋಗ್ಯ ಹಂಗೈತಿ, ಏನು ಅಪ್ಪ ಉಂಟ ಅಮ್ಮ ಉಂಟ, ಹಿಂಗ್ ಮಕ್ಳು ಯಾಕೆ ಎಲ್ಲಾನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಪ್ರತಿ ತಂದೆ ತಾಯಿನ ಆಶ್ರಮ ಬಿಡೋದು, ಈ ತರ ಮಾಡೋದು, ಅಡವಾಸ್ತಿ ಬಗ್ಗೆನೇ ಯೋಚನೆ ಮಾಡೋದು, ಹಂಗ್ ಮಾಡ್ತಾರಲ್ಲ ಯಾಕೆ ಅಂತ ನಮಗ್ ಕಣ್ಣೀರ್ ಬರುತ್ತೆ ಸರ್. ಎಲ್ಲ ಮಕ್ಳ ಹತ್ರ ಕೇಳ್ಕೊಳ್ತೀನಿ, ದಯಮಾಡಿ ಕೋಟಿ ಕೊಟ್ಟರು ಕೂಡ ವಾಪಸ್ ಬರ್ದಿರ್ತಕ್ಕಂಥವ್ರು ಅಂದ್ರೆ ಈ ಅಪ್ಪ ಅಮ್ಮ. ಬಹುಶಃ ಪ್ರಪಂಚದಲ್ಲಿ ಚೆನ್ನಾಗ್ ನೋಡ್ಕೊಂಡ್ಬಿಟ್ರೆ ಮುಗೀತು. ಸತ್ತಾಗ ಅಷ್ಟು ಸಮಾರಾಧನೆ ಖರ್ಚು ಮಾಡಿದೆ, ಇಷ್ಟ ಮಾಡಿದೆ, ತಂದು ಹಾರ ಹಾಕಿದೆ, ಬ್ಯಾಂಡ್ ಶೆಟ್ ನ ಹೊತ್ಕೊಂಡು ಹೋದೆ ಅನ್ನೋದ್ಕಿಂತ ಇದ್ದಾಗ ಹೊಟ್ಟೆ ತುಂಬಾ ಊಟ ಹಾಕಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸಿ ಪ್ರತಿಯೊಬ್ಬ ಮಕ್ಳಿಗೆ ಹೇಳ್ಕೊಳ್ಳೋದ್ ನಾನು ಅದೇ ಸರ್. ಇದ್ದಾಗ ಚೆನ್ನಾಗ್ ನೋಡ್ಕೇಳ್ರಿ. ನೀವ್ ಹೋದ್ಮೇಲೆ ನೀವ್ ಮಾಡ್ತೀರಾ ಬಿಡ್ತೀರಾ ಸೆಕೆಂಡ್ರಿ, ಅವ್ರು ನೋಡಲ್ಲ ಸರ್. ಹೌದು ನೋಡಲ್ಲ, ಅವ್ರೇನ್ ನೋಡಲ್ಲ. ಇದ್ದಾಗ ನೋಡ್ಕೇಳ್ರಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಪ್ರತಿಯೊಬ್ಬರಿಗೂ ಮಕ್ಳಿಗೆ ನಾನು ಕೇಳೋದಷ್ಟೇ. ಖಂಡಿತ ಅಮ್ಮ. ಸೊ ನಿಮ್ಮ ಮನಸ್ಸಿನ ನೋವು ನಂಗೆ ಅರ್ಥ ಆಗತ್ತೆ. ನಾನು ನಿಮ್ಮ ಕಿರಿಮಗನ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ಸೊ ನಿಮ್ಮ ತಂದೆ ತಾಯಿ ಯಾವತ್ತೂ ನಿಮ್ಮಿಂದ ಆಸ್ತಿ ಅಥವಾ ಏನು ಕೇಳಿಲ್ಲ. ಸೊ ಅವ್ರ ಹತ್ರ ಪ್ರೀತಿಯಿಂದ ಎರಡು ಮಾತಾಡಿ, ಅಮ್ಮ ಚೆನ್ನಾಗದಿಯಾ, ಊಟ ಮಾಡಿದ, ಹೆಂಗೈತೆ ಆರೋಗ್ಯ, ಅಷ್ಟು ಕೇಳಿದ್ರೆ ಅದೇ ನಮ್ಗೊಂದು ಕೋಟಿ ಸಹ. ಕೊಡೋದ್ ಬೇಡ, ಇಡೋದ್ ಬೇಡ. ನಾನು ಅದನ್ನೇ ಕೇಳ್ಕೊಳ್ತಿದ್ದೀನಿ. ನಿಮ್ಮ ಪರವಾಗಿ ನಾನೇ ಕೇಳ್ಕೊಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ನಿಮ್ಮ ಕಿರಿಮಗನ ಹತ್ರ. ಅವ್ರ ಹೆಸರಲ್ಲಿ ಹೇಳೋದು ಬೇಡ. ಸೊ ಆದಷ್ಟು ಬೇಗ ಅವ್ರು ನಿಮ್ಗೆ ಪ್ರೀತಿಯಿಂದ ಮಾತಾಡಿಸಿ ನಿಮ್ಮ ಜೊತೆ ನಗ್ನಗ್ತಾ ಸಂತೋಷವಾಗಿದ್ಬಿಟ್ರೆ ಬಹುಶಃ ನನ್ನ ಕಾರ್ಯಕ್ರಮಕ್ಕೆ ಒಂದು ತೃಪ್ತಿ ಸಿಗುತ್ತೆ ಅಂತ ಕೇಳ್ಕೊತೀನಿ. ಮಗಳು ಆದ್ರೆ ಅಷ್ಟೇನೆ ಸರ್. ಮಗಳು 6 ವರ್ಷ ಆತ್ ಮಾತಾಡ್ತಾ ಇಲ್ಲ ನನ್ನ ಹತ್ರ. ಓಕೆ, ಸೊ ಬೇಜಾರು ಮಾಡ್ಕೊಬಿಡಿಮ್ಮ, ಎಲ್ಲ ಸರಿ ಹೋಗುತ್ತೆ. ಕಾಲಕ್ಕೆ ಎಲ್ಲದಕ್ಕೂ ಉತ್ತರ ಹೇಳ್ತಕ್ಕಂಥ ಶಕ್ತಿ ಇದೆ. ಆ ಭಗವಂತ ನಿಮ್ಮಿಬ್ಬರು ಮಕ್ಕಳಿಗೂ ಒಳ್ಳೆ ಬುದ್ಧಿ ಕೊಡಲಿ. ನಿಮ್ಮ ದೊಡ್ಡ ಮಗನು ನಿಮ್ಮನ್ನು ಇನ್ನಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಿ. ಅವರಿಬ್ಬರು ಶಕ್ತಿಯನ್ನು ಇವರು ತುಂಬಿಸ್ಲಿ ನಿಮಗೆ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಮಗಳು ಮತ್ತು ನಿಮ್ಮ ಕಿರಿಮಗ ಆದಷ್ಟು ಬೇಗ ನಿಮ್ಮ ಹತ್ರ ಬಂದು ಪ್ರೀತಿಯಿಂದ ಮಾತಾಡೋ ಹಾಗೆ ಆ ಭಗವಂತ ನಡೆಸ್ಕೊಡ್ಲಿ ಅಂತ ನಾನು ಆ ಭಗವಂತ ಹತ್ರ ಕೇಳ್ಕೊತೀನಿಮ್ಮ. ಒಳ್ಳೇದಾಗ್ಲಿಮ್ಮ, ಬೇಜಾರು ಮಾಡ್ಕೋಬಿಡಿಮ್ಮ, ನಗ್ನಗ್ತಾ ಸಂತೋಷವಾಗಿರಕ್ಕೆ ಟ್ರೈ ಮಾಡಿ. ಒಳ್ಳೇದಾಗಲಿ, ನಮಸ್ತೆ. ಮನಸ್ಸಿಗೆ ತುಂಬ ನೋವಾಗುತ್ತೆ ಆ ತಾಯಿ ಅಳ್ತಾ ಫೋನ್ ಮಾಡಿದಾಗ. ದಯವಿಟ್ಟು ನಾನು ಇಬ್ಬರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ, ಅವರ ಮಗಳು ಮತ್ತು ಕಿರಿಮಗ ನಿಮ್ಮಿಂದ ಏನೂ ಕೇಳಲ್ಲ, ಹಿರಿ ಜೀವ, ಪ್ರೀತಿಯಿಂದ 2 ಮಾತು ಹೇಗಿದ್ದೀರಾ ಅಂತ ಮಾತಾಡೋಕ್ಕೂ ಕಷ್ಟ ಆಗುತ್ತಾ ನಿಮಗೆ? 9 ತಿಂಗಳ ಹೊತ್ತು ಆ ತಾಯಿ ನಿಮ್ಮನ್ನು ಹಡ್ದಿದ್ದಾಳೆ. ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರು, ಯಾರ್ದೋ ಮನೇಲಿ ಮುಸ್ರೆ ಪಾತ್ರೆ ತಿರುಗಿ ನಾವು ನನ್ನ ಮಗನಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿದ್ದೀನಿ, ನನ್ನ ಮಗಳಿಗೆ ಅಷ್ಟೊಂದು ಅದ್ದೂರಿಯಾಗಿ ಮದುವೆ ಮಾಡಿದ್ದೀನಿ, ಆದರೆ ಇವತ್ತು ಅಮ್ಮ ಹೇಗಿದೆಯಾ ಅಂತ ಕೇಳಲ್ಲ ಅಂತ ಹೇಳಿದಾಗ ಎಷ್ಟು ನೋವಾಗತ್ತೆ ಅಲ್ವಾ? ಏನು ಕೇಳ್ತಾರೆ? ನಾನು ಯಾವತ್ತೂ ಹೇಳ್ತೀನಿ, ಯಾವ ಅಪ್ಪ ಅಮ್ಮನೂ ನನಗೆ ಬಂಗಾರ ಮಾಡಿಸು, ನನಗೆ ಆಸ್ತಿ ಮಾಡಿಸು, ನನಗೆ ಕಾರ್ ಕೊಡಿಸು, ನನಗೆ ಬಂಗ್ಲೆ ಕೊಡಿಸು ಅಂತ ಯಾವತ್ತೂ ಕೇಳಲ್ಲ ರೀ. ಅವೆಲ್ಲ ಈಗ ಇನ್ನೇನು 5-6 ವರ್ಷಗಳಲ್ಲಿ ಮಣ್ಣು ಸೇರ್ತಕ್ಕಂಥ ಜೀವಗಳಿರ್ಬೋದು. ಸೊ ಅಲ್ಲಿ ಇರೋವ್ರಿಗೂ ಒಂದಷ್ಟು ಪ್ರೀತಿಯಿಂದ ಮಾತಾಡಿಸಿ, ಒಂದೊಂದಷ್ಟು ಪ್ರೀತಿಯನ್ನು ಕೊಡಿ ಅವರಿಗೆ, ಅಷ್ಟೇ ಕೇಳ್ಕೊಳೋದು. ಸೊ ಎಲ್ರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ, ಒಳ್ಳೆ ಮನಸ್ಸನ್ನು ಕೊಡಲಿಪ್ಪ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.